ಗೊತ್ತಿತ್ತು, ಬೆಳಗಿನ ಜಾವ 8 ಗಂಟೆಗೆ ತಾವು ದೇವಸ್ಥಾನಕ್ಕೆ ಹೋಗ್ಬೋದು ಅಂತೇಳಿ ಅಸ್ಸಾಂ ಸರ್ಕಾರ ಹೇಳಿತ್ತು. ಆದರೆ ಹಿಂದಿನ ರಾತ್ರಿ ನಾಳೆ ಬೆಳಿಗ್ಗೆ 8 ಗಂಟೆಗೆ ದೇವಸ್ಥಾನಕ್ಕೆ ಹೋಗಬಾರ್ದು, ನಾಳೆ ಮತಷ್ಟ ಪಡಿಬೇಕು ಅಂತಂದ್ರೆ ನರೇಂದ್ರ ಮೋದಿರವರ ಅನುಮತಿಯನ್ನು ಪಡಿಬೇಕಾಗಿದೆ. ಇವತ್ತು ಅವರ ಆದೇಶದ ಮೇರೆಗೆ ಅವ್ರು ಹೇಳಿದಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕಾ, ಅವ್ರು ಹೇಳಿದಾಗ ಯಾವ ದೇವರನ್ನ ನೋಡ್ಬೇಕು ಅಂತೇಳಿ ತೀರ್ಮಾನ ಮಾಡ್ಬೇಕಾ? ಯಾಕೆ ಈ ದುರ್ಬುದ್ಧಿ ನಿಮಗೆ? ನಮ್ಮ ನಾಯಕರು ರಾಹುಲ್ ಗಾಂಧಿರವರು ಅದರ ಹಿಂದಿನ ದಿನ ಬಸ್ ನಲ್ಲಿ ಬರ್ತಾ ಇದ್ರೆ ಬಿಜೆಪಿಯ ಕಿಡಿಗೇಡಿಗಳು ಬಿಜೆಪಿಯ ಬಾವುಟವನ್ನು ಎತ್ಕೊಂಡು ಅವರ ಬಸ್ ಅನ್ನು ಅಡ್ಡ ಹಾಕಿದ್ರು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಹೇಳಿ ಕಾಂಗ್ರೆಸ್ ರಥಯಾತ್ರೆಯನ್ನು ಅಡ್ಡ ಹಾಕಿದ್ರು. ಎಷ್ಟು ಹೇಳಿದ್ರು ಕೂಡ ಮುಂದೆ ಹೋಗ್ತಾ ಇರಲಿಲ್ಲ, ಯಾತ್ರೆ ಮುಂದಕ್ಕೆ ಹೋಗಕ್ಕೆ ಬಿಡ್ತಾ ಇರಲಿಲ್ಲ. ಸ್ವತಃ ನಮ್ಮ ನಾಯಕ ರಾಹುಲ್ ಗಾಂಧಿರವರು ಬಸ್ ಡೋರನ್ನ ತಳ್ಳಿ ಕೆಳಗಡೆ ಇಳಿದ ತಕ್ಷಣ ಈ ಬಿಜೆಪಿಯ ನಾಯಿಗಳು ಓಡಿ ಹೋದ್ರು. ಅಂದ್ರೆ ರಾಹುಲ್ ಗಾಂಧಿ ಅವರ ಶಕ್ತಿ ಏನು ಅಂತೇಳಿ ಇವತ್ತು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಒಂದು ವೇಳೆ ಕಾಂಗ್ರೆಸ್ ಅಧ್ಯಕ್ಷ ಆಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ಒಂದು ಮನವಿ ಮಾಡಿ ಆದೇಶವನ್ನು ಕೊಟ್ಟರೆ ಕಾಂಗ್ರೆಸ್ನ ಕಾರ್ಯಕರ್ತರು ಯಾರು ಕೈಗೆ ಬಳೆ ತೊಟ್ಕೊಂಡಿಲ್ಲ, ನಾವು ಬೀದಿಗೆ ಇಳಿದ್ರೆ ಬಿಜೆಪಿ ನಿಮ್ಮ ಗತಿ ಏನಾಗುತ್ತೆ ಅಂತೇಳಿ ಒಮ್ಮೆ ಯೋಚನೆ ಮಾಡಿ ನೋಡಿ ನೀವುಗಳು. ಆ ಕೆಲಸ ಕಾಂಗ್ರೆಸ್ನವರು ಮಾಡೋದಿಲ್ಲ. ಇವತ್ತು ಈ ದೇಶಕ್ಕೆ ನ್ಯಾಯವನ್ನು ತರಬೇಕು, ಈ ದೇಶದಲ್ಲಿ ಪ್ರಜಾಪ್ರಭುತ್ವವನ್ನು ಉಳಿಸಬೇಕು ಅಂತೇಳಿ ನಮ್ಮ ನಾಯಕರು ರಾಹುಲ್ ಗಾಂಧಿರವರು ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಈ ಯಾತ್ರೆ ಸಕ್ಸಸ್ ಆಗಬೇಕಾಗಿದೆ. ಅದಕ್ಕೋಸ್ಕರವಾಗಿ ಯಾರು ಏನೇ ತಡೆ ಮಾಡಿದ್ರು ಕೂಡ ತಾವೆಲ್ಲರೂ ಮಾಧ್ಯಮದಲ್ಲಿ ನೋಡಿದ್ದೀರಾ, ಲಕ್ಷೋಪಲಕ್ಷ ಜನಸಂಖ್ಯೆಯಲ್ಲಿ ಇವತ್ತು ರಾಹುಲ್ ಗಾಂಧಿರವ್ರನ್ನ ಬರಮಾಡಿಕೊಳ್ತಾ ಇದ್ದಾರೆ. ಇವತ್ತೊಂದು ದಿವಸ ಅದನ್ನು ನೋಡಿ ಸಹಿಸೋದಕ್ಕೆ ಆಗ್ತಾ ಇಲ್ಲ. ನಿನ್ನೆ ಮಾಧ್ಯಮ ಗೋಷ್ಠಿಯನ್ನು ಮಾಡಿದಾಗ ಹೇಳಿದ್ರು, ಯಾತಕ್ಕಾಗಿ ನರೇಂದ್ರ ಮೋದಿರವರು ನಿನ್ನೆ ರಾಹುಲ್ ಗಾಂಧಿರವರು ತಡೆದ್ರು ಅಂತಂದ್ರೆ, ರಾಹುಲ್ ಗಾಂಧಿರವರು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡಿದ್ದನ್ನ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರೆ ನರೇಂದ್ರ ಮೋದಿ ಅವರ ಇಂಪ್ಯಾಕ್ಟ್ ಕಡಿಮೆ ಆಗುತ್ತೆ ಅಂತೇಳಿ ರಾಹುಲ್ ಗಾಂಧಿರವರಿಗೆ ದೇವಸ್ಥಾನಕ್ಕೆ ಹೋಗೋದಕ್ಕೆ ಅವಕಾಶವನ್ನು ಕೊಡಲಿಲ್ಲ. ಮಾಧ್ಯಮದಲ್ಲಿ ಕೇವಲ ನರೇಂದ್ರ ಮೋದಿ ತೋರಿಸಬೇಕು, ರಾಹುಲ್ ಗಾಂಧಿ ಅವರು ತೋರಿಸಬಾರ್ದು ಅನ್ನತಕ್ಕಂಥ ದುರುದ್ದೇಶದಿಂದ ಈ ಕಾರ್ಯಕ್ರಮವನ್ನೇ ಮಾಡಿದ್ದಾರೆ. ನೀವು ಏನೇ ಹುನ್ನಾರ ಮಾಡಿದ್ರೂ ಕೂಡ ಕಾಂಗ್ರೆಸ್ ಪಕ್ಷದ ನಾಗಾಲೋಟವನ್ನು ತಡೆಯೋದಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಕೈಯಲ್ಲಿ ಮುಂದೆ ಬರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ದಕ್ಷಿಣ ಭಾರತ ಕಡೆ ನಮ್ಮ ಹೈಕಮಾಂಡ್ ನೋಡ್ತಾ ಇದೆ. ಅತಿ ಹೆಚ್ಚು ಸ್ಥಾನವನ್ನು ಗೆಲ್ಲಿಸಿ ಕಳಿಸಬೇಕು ಅಂತೇಳಿ ಅವರು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ಕಾರ್ಯಕರ್ತ ಬಂಧುಗಳೇ, ನಿಮಗೆ ನಿಮ್ಮ ಕಾಲಗಳಿಗೆ ನಮಸ್ಕಾರ ಮಾಡಿ ಕೋಟಿ ಕೋಟಿ ನಮಸ್ಕಾರವನ್ನು ಮಾಡ್ತಾ ಇದ್ದೀನಿ. ಮೊನ್ನೆ ನಡೆದಂತ ವಿಧಾನಸಭಾ ಚುನಾವಣೆಯಲ್ಲಿ 135 ಸ್ಥಾನಗಳನ್ನು ಗೆಲ್ಲೋದ್ರ ಮುಖಾಂತರವಾಗಿ ಈ ದೇಶಕ್ಕೆ ಏನು ಸಂದೇಶವನ್ನು ಕೊಟ್ಟವೋ ಅದೇ ರೀತಿಯಾಗಿ 28 ಲೋಕಸಭಾ ಕ್ಷೇತ್ರದಲ್ಲಿ ಕನಿಷ್ಠ ಪಕ್ಷ 20 ಸ್ಥಾನ ಗೆಲ್ಲೋದ್ರ ಮುಖಾಂತರವಾಗಿ ಮತ್ತೊಮ್ಮೆ ರಾಹುಲ್ ಗಾಂಧಿರವರನ್ನ ಈ ರಾಷ್ಟ್ರ ಪ್ರಧಾನಮಂತ್ರಿ ಮಾಡ್ತೀವಿ ಅಂತ ನಮ್ಮ ಕನಸು ಏನಿದೆಯೋ ಅದನ್ನ ನನಸು ಮಾಡಬೇಕು ಅಂತೇಳಿ ಕೇಳಿಕೊಂಡು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ನನಗೂ ಕೂಡ 4 ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಒಂದು ಕಡೆ ಸಂವಿಧಾನ ವಿರೋಧಿ ರಾಮನ ಹೆಸರಿನಲ್ಲಿ ರಾಜಕಾರಣ ಮಾಡಿಕೊಂಡು ಪ್ರಜಾಪ್ರಭುತ್ವದ ಹಕ್ಕುಗಳನ್ನ ಕಿತ್ಕೊಳ್ತಾ ಇರ್ತಕ್ಕಂತಹ ಬಿಜೆಪಿ ಸರ್ಕಾರದ ಇನ್ನೊಂದು ಮುಖವನ್ನ ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಅನಾವರಣ ಮಾಡಿದೆ ಅನ್ನೋದ್ರಲ್ಲಿ ತಪ್ಪಿಲ್ಲ. ಬಹುಶಃ ದೇವರ ದರ್ಶನ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರಿಗೆ ನಾವು ತಪ್ಪಿಸ್ಬಿಟ್ರೆ ಎಲ್ಲೋ ಒಂದ್ ಕಡೆ ಅವರ ಜನಪ್ರಿಯತೆಯನ್ನ ಕುಗ್ಗಿಸ್ಬೋದು ಅಂತ ಬಿಜೆಪಿ ನಾಯಕರು ಭಾವಿಸಬಹುದು. ಆದ್ರೆ ನಾವು ಈ ಒಂದು ಸಂದರ್ಭದಲ್ಲಿ ಒಂದು ಮಾತನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನೋಡಿ, ಸಿಂಹ ಯಾವತ್ತೂ ಕೂಡ ಇಡೀ ಕಾಡಿನಲ್ಲಿ ನಡೆಯೋದು ಒಂದೇ ಸಿಂಗಲ್ ಆಗಿ, ಯಾವತ್ತೂ ಕೂಡ ಎದುರ್ಕೊಳ್ಳೋದಿಲ್ಲ, ಜಗ್ಗೋದಿಲ್ಲ, ಬಗ್ಗೋದಿಲ್ಲ. ರಾಹುಲ್ ಗಾಂಧಿ ಅವರು ಈ ದೇಶ ಕಂಡಂತಹ ಒಂದು ಗರ್ಜಿಸ್ತಕ್ಕಂತಹ ಸಿಂಹ ಅಲ್ಲ, ಅವರು ಮಾತೃ ಹೃದಯ ಮಿಡಿತಕ್ಕಂಥ ಒಂದು ಮಾತೃ ಹೃದಯ ಆಗಿರ್ತಕ್ಕ ನಾಯಕ. ಇವತ್ತು ಅವರೆಷ್ಟೇ ತೊಂದರೆ ಕೊಟ್ಟರು ಕೂಡ ಅವರು ನಡೆಯೋದನ್ನ ನಿಲ್ಲಿಸೋದಿಲ್ಲ. ಯಾತಕ್ಕಾಗಿ ನಡಿಬೇಕು ಅಂತ ಪ್ರಶ್ನೆ ಕೇಳ್ತಾರೆ ಬಿಜೆಪಿ ನಾಯಕರು. ಇಡೀ ದೇಶದಲ್ಲಿ ಇವತ್ತು ಮಹಿಳೆಯರ ಮೇಲೆ, ಮಕ್ಕಳ ಮೇಲೆ
ಅತ್ಯಾಚಾರ ನಡೀತಾ ಇದೆ. ಯುವಕರಿಗೆ ಉದ್ಯೋಗ ಇಲ್ಲ, ವಿದ್ಯಾರ್ಥಿಗಳಿಗೆ ಭವಿಷ್ಯವಿಲ್ಲ, ರೈತರ ಒಂದು ಜೀವನ ದಿಕ್ಕಾಪಾಲಾಗಿದೆ. ಇದಕ್ಕೆಲ್ಲ ಉತ್ತರ ಹುಡುಕ್ತಕ್ಕಂತ ಒಬ್ಬ ನಾಯಕ ಇವತ್ತು ಉಟ್ಕೊಂಡಿದ್ರೆ ಅದು ನಮ್ಮ ಹೆಮ್ಮೆಯ ನಾಯಕ ರಾಹುಲ್ ಗಾಂಧಿ ಅವರು ಅನ್ನೋದನ್ನ ನಾವು ಇವತ್ತು ಜೋರಾಗಿ ಹೇಳಬೇಕಾಗಿದೆ. ನ್ಯಾಯಕ್ಕಾಗಿ ನಡಿಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಇದು ಅವ್ರಿಗೋಸ್ಕರ ಅಲ್ಲ, ಅವರ ಜನಪ್ರಿಯತೆಗೋಸ್ಕರ ಅಲ್ಲ, ಇದು ದೇಶದ ಜನರಿಗಾಗಿ, ದೇಶಕ್ಕೋಸ್ಕರ, ದೇಶದ ಭವಿಷ್ಯಕ್ಕಾಗಿ ಅವ್ರು ನಡೀತಾ ಇದ್ದಾರೆ. ಏನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ನಡೆದಾಗ ಸಿಕ್ಕಂತಹ ಅಭೂತಪೂರ್ವ ಬೆಂಬಲ, ಜನಪ್ರಿಯತೆ ಇದು ಬಿಜೆಪಿಯವರ ನಿದ್ದೆಯನ್ನ ಹಾಳು ಮಾಡಿದೆ. ನಿದ್ದೆ ಮಾಡ್ತಿಲ್ಲ ಬಿಜೆಪಿ ನಾಯಕರು. ಅಕ್ಷರಶಃ ಮೋದಿ ಅವರು ಕೂಡ ತಲೆ ಕೆಡಿಸ್ಕೊಂಡಿದ್ದಾರೆ. ಇದೇ ರೀತಿ ಇವ್ರು ನಡೀತಾ ಎಲ್ಲಿ ನಮ್ಮನ್ನ ಈ ದೇಶದಿಂದಲೇ ಓಡಿಸ್ತಾರೋ ಅನ್ನೋ ಒಂದು ಭಯ ಬಿಜೆಪಿ ಅವ್ರಿಗೆ ಕಾಡ್ತಾ ಇದೆ. ಬಂಧುಗಳೇ, ಈ ದಿವಸ ರಾಹುಲ್ ಗಾಂಧಿ ಅವ್ರಿಗೆ ದೇವಸ್ಥಾನವನ್ನ ಪ್ರವೇಶ ಮಾಡಲಿಕ್ಕೆ ನಿರಾಕರಣೆ ಮಾಡೋದ್ರ ಮುಖಾಂತರ ಧಾರ್ಮಿಕ ಹಕ್ಕನ್ನ ಈ ಒಂದು ಬಿಜೆಪಿ ಸರ್ಕಾರ ಕಿತ್ಕೊಂಡಿದೆ. ಇದು ಸಂವಿಧಾನದ ಹಕ್ಕುಗಳ ಒಂದು ಉಲ್ಲಂಘನೆ, ಪ್ರಜಾಪ್ರಭುತ್ವದ ಒಂದು ಕಗ್ಗೊಲೆ. ಈ ದಿವಸ ನಾವೆಲ್ಲರೂ ಕೂಡ ರಾಹುಲ್ ಗಾಂಧಿ ಅವ್ರಿಗೆ ಆದಂತ ಅನ್ಯಾಯವನ್ನ ಧ್ವನಿ ಎತ್ತೋದ್ರ ಮುಖಾಂತರ ಒಂದೇ ಒಂದು ಹೇಳಿಕೆ ಕೊಟ್ಟರೆ ಸಾಕು, ನಾವೆಲ್ಲರೂ ಕೂಡ ನಮ್ಮ ಒಂದು ಜೀವವನ್ನ ಕೊಡ್ಲಿಕ್ಕೆ ರೆಡಿ ಆಗ್ತೇವೆ. ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಈ ಒಂದು ಫ್ರೀಡಂ ಪಾರ್ಕ್ ಹತ್ರ ಸೇರ್ಕೊಂಡು ನಮ್ಮ ಒಂದು ನಾಯಕರಿಗಾದಂತ ಅನ್ಯಾಯವನ್ನ ಕಲಿಯವರೆಗೆ ಹೋರಾಟ, ನ್ಯಾಯ ಸಿಕ್ಕೋವರೆಗೂ ಹೋರಾಟ, ಗೆಲ್ಲೋವರೆಗೂ ಹೋರಾಟ. ಇದು ಬರೀ ನಾವಿಲ್ಲಿ ಯಾವುದೇ ರೀತಿಯಾದಂತ ತೊಂದರೆಯನ್ನ ಕೊಡದೆ ಅವ್ರಿಗೆ ನಡೀಲಿಕ್ಕೆ, ನ್ಯಾಯಕ್ಕಾಗಿ ನಡೀಲಿಕ್ಕೆ, ಮಹಿಳೆಯರ ಹಕ್ಕುಗಳಿಗಾಗಿ, ಯುವಕರ ಬದುಕಿಗಾಗಿ ನಡೀಲಿಕ್ಕೆ, ಎಲ್ಲರ ಬದುಕಿಗಾಗಿ ಅವರು ನ್ಯಾಯವನ್ನು ಕೇಳ್ತಾ ನಡೀಲಿಕ್ಕೆ ಅವಕಾಶವನ್ನ ಈ ಬಿಜೆಪಿ ಸರ್ಕಾರ ಮಾತನ್ನ ಈ ಸಂದರ್ಭದಲ್ಲಿ ವೇದಿಕೆ ಮುಖಾಂತರ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ, ಕುಗ್ಗೋದಿಲ್ಲ. ಯಾರ ಪಕ್ಷ ಇದು? ಈ ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿಯವರು ಶ್ರೀರಾಮನಿಗಿನ್ನ ಬಲ ಮೆಚ್ಚಿರೋದು ದೇಶದಲ್ಲಿ. ಶ್ರೀರಾಮನ್ನ ನಾವು ನೀವೆಲ್ಲ ನಮಗೂ ದೇವರು, ಎಲ್ಲರಿಗೂ ದೇವರು. ಆದರೆ ನೆನ್ನೆ ಮೆಚ್ಚಿದ್ದು ಹಕ್ಕುದಾರಿಲ್ಲ ಅಂತ ಒಂದು ಕಡೆ ವಾದ ಮಾಡ್ತಾರೆ ಬಲವಂತವಾಗಿ ಅವರಾಗವರೇನೆ ಅವರ ವಾರಸುದಾರರಾಗಿ ಆಗಲಿಕ್ಕೆ ಪ್ರಯತ್ನ ಬೀಳ್ತಾರೆ. ಸತ್ಯ ಅದಲ್ಲ. ಇವತ್ತು ದೇಶದಲ್ಲಿ ಅದರ ವಿರೋಧಿ ಪಕ್ಷಗಳು, ಇವತ್ತು ಬಿ ಜೆ ಪಿನವರು ತೆಲಂಗಾಣದಲ್ಲಿಲ್ಲ, ಒರಿಸ್ಸಾನಲ್ಲಿಲ್ಲ, ಪಾಂಡಿಚೇರಿಯಲ್ಲಿಲ್ಲ, ಕರ್ನಾಟಕದಲ್ಲೂ 2 ಸಲೂ ಬಂದರೂ ಅವ್ರ ಬಹುಮತ ಬಂದಿಲ್ಲ. ಮಹಾರಾಷ್ಟ್ರದಲ್ಲಿಲ್ಲ, ಒರಿಸ್ಸಾದಲ್ಲಿಲ್ಲ, ಪಶ್ಚಿಮ ಬಂಗಾಳದಲ್ಲಿಲ್ಲ, ಬಿಹಾರದಲ್ಲಿಲ್ಲ, ಪಂಜಾಬಲ್ಲಿಲ್ಲ. ಇದಕ್ಕೆ ಕಾರಣ? ಉತ್ತರ ಭಾರತದಲ್ಲಿ ಏನು ಒಂದು ಬೆಲ್ಟಲ್ಲಿ ಮಾತ್ರ ಇದ್ದಾರೆ. ಯಾಕೆ? ಇದನ್ನು ನಾವು ವಿಮರ್ಶೆ ಮಾಡಬೇಕು. ನೋಡಿ, ಇವತ್ತು ಕೇರಳ ಮತ್ತು ತಮಿಳುನಾಡಲ್ಲಿ, ಆಂಧ್ರದಲ್ಲಿ ದೊಡ್ಡ ದೇವಸ್ಥಾನಗಳು, ಪ್ರಪಂಚದಲ್ಲೇ ದೊಡ್ಡ ದೇವಸ್ಥಾನಗಳು. ಇವತ್ತು ರಾಮಾಯಣ ಹೇಳ್ತಾರೆ, ಅವ್ರಿಗಿನ್ನ ದೊಡ್ಡ ದೇವಸ್ಥಾನಗಳೆಲ್ಲ ಇಲ್ಲಿ ಇದ್ದಾವೆ. ಆದರೂ ಬಿ ಜೆ ಪಿಯಲ್ಲೆಲ್ಲ ಹೋಗ್ಲಿಕ್ಕಾಗಲಿಲ್ಲ. ಕಾರಣ ಏನು? ಇದನ್ನು ನಾವು ಹುಡುಕ್ಬೇಕಾಗತ್ತೆ. ಯಾಕೆ ಬಿ ಜೆ ಪಿಯವ್ರಿಗೆ ಅವ್ರಿಗೆಲ್ಲ ಸಹಾಯ ಮಾಡಿಲ್ಲ ಅಂತ. ಒಂದು ಕಡೆ ಇದು ನಾವು ನಾರಾಯಣ ಗುರು ಎಲ್ಲಿ ಹುಟ್ಟಿದ್ದು, ಪೆರಿಯಾರು ಎಲ್ಲಿ ಹುಟ್ಟಿದ್ದು, ನಾನಯ್ಯ ಎಲ್ಲಿ ಹುಟ್ಟಿದ್ದು, ರಾಜಾರಾಮ್ ಮೋಹನ್ ರಾವ್ ಎಲ್ಲಿದ್ದು ಹುಟ್ಟಿದ್ದು, ಬುದ್ಧ ಎಲ್ಲಿ ಹುಟ್ಟಿದ್ದು, ಗುರುನಾನಕ್ ಎಲ್ಲಿ ಹುಟ್ಟಿದ್ದು, ಅಂಬೇಡ್ಕರ್ ಎಲ್ಲಿ ಹುಟ್ಟಿದ್ದು, ಫೂಲೆ ಎಲ್ಲಿ ಹುಟ್ಟಿದ್ದು, ಅವರೆಲ್ಲ ಇಲ್ಲಿನೂ ಬಸವಣ್ಣ ಹುಟ್ಟಿ ನಮಗೆಲ್ಲ ಈ ಮನುವಾದಿಗಳ ಮೇಲೆ ಏನು ಅವತ್ತೇ ಹೋರಾಟ ಮಾಡಿ ಜನಗಳ ರಕ್ತದಲ್ಲಿ ಈ ಮನುವಾದದ ವಿರೋಧಿಗಳು ಮನೋಭಾವ ತುಂಬಿದ್ದಾರೆ. ಇದಕ್ಕೆ ನಾವು ನಾಯಕತ್ವ ಕೊಡಬೇಕು. ಒಂದು, ದೇವರುಗಳಿವತ್ತು ಅಯ್ಯಪ್ಪ ಇದ್ದಾರೆ, ಮುರುಘಾ ಇದ್ದಾರೆ, ಪ್ರಪಂಚದಲ್ಲೇ ದೊಡ್ಡ ದೇವರು ವೆಂಕಟೇಶ್ವರ ಇದ್ದಾರೆ, ಮಂಜುನಾಥ ಸ್ವಾಮಿ ಇದ್ದಾರೆ, ಪಾಂಡುರಂಗ ಇದ್ದಾರೆ, ಪೂರಿ ಜಗನ್ನಾಥ್ ಇದ್ದಾರೆ, ಕಾಳಿಕಾದೇವಿ ಇದ್ದಾರೆ. ಇಲ್ಲಿ ಎಲ್ಲ ದೇವರು ಅವ್ರಿಗೆ ಯಾಕೆ ಸಹಾಯ ಮಾಡಿಲ್ಲ?
ಅವರು ಕಳ್ಳರು. ಈ ದೇವರುಗಳಿಗೆ ಯಾಮಾರಿಸೋ ಕಳ್ಳರವರು. ಅದರಿಂದ ದೇವರವ್ರಿಗೆ ಒಂದು ಕಡೆ ದೇವರು ಅವರಿಗೆ ಸಹಾಯ ಮಾಡೋದಿಲ್ಲ, ಇನ್ನೊಂದು ಕಡೆ ಯಾರು ಸಮಾಜವಾದದ ನಾಯಕರುಗಳು ಹೋರಾಟ ಮಾಡಿದ್ದಾರೆ, ಆ ಹೋರಾಟ ನಾವು ಮಾಡಬೇಕಾಗತ್ತೆ. ಕರ್ನಾಟಕದಲ್ಲೂ ಅದೇ ಥರನೇ ಏನು ಇಲ್ಲಿ ಸಮಾಜ ಹೋರಾಟಗಳು ಇಲ್ಲೂ ಹುಟ್ಟಿ ಬಸವಣ್ಣ ಇರ್ಬೋದು, ಕನಕ ಇರ್ಬೋದು, ಸ್ವರೂಪ್ ಇರ್ಬೋದು, ಕುವೆಂಪು ಇರ್ಬೋದು, ಇವರೆಲ್ಲ ಮಣ್ಣಿನ ರಕ್ತದಲ್ಲಿ ಜನರ ರಕ್ತದಲ್ಲಿದ್ದಾರೆ. ಅದರಿಂದ ಅದನ್ನು ಯಾರು ಭಯ ಪಡಬೇಕಾಗಿದೆಯಲ್ಲ, ಅವರೇ ಭಯ ಬಿದ್ದಿರೋದು. ಇವತ್ತೇನು ದೇಶದ ಒಗ್ಗಟ್ಟಿಗೋಸ್ಕರ ಭಾರತ ಜೋಡೋ ಯಾತ್ರೆ ಮಾಡಿದ್ರು, ಒಂದೇ ಒಂದು ಘಟನೆ ನಡೆದಿಲ್ಲ, ಒಂದೇ ಒಂದು ಅಹಿತಕರ ಘಟನೆ ಇಲ್ಲ. ಅವರ ವಾನರ ಸೇನೆಗಳಿದ್ದಾರಲ್ಲ ಬಿಜೆಪಿ, ಅವ್ರು ಎಲ್ಲಿ ಹೋದ್ರೂ ಗಲಭೆಗಳು ನೋಡ್ಬೋದು. ಮೊದಲೇ ಅವ್ರು ಎಲ್ಲಿ ಹೋದ್ರೆ ಅಲ್ಲೆಲ್ಲ ಪೊಲೀಸರಿಗೆ ರಕ್ಷಣೆ ಕೊಟ್ಟ ಇದು ಮೆರವಣಿಗೆಗಳು ನಡೆಸಬೇಕು. ಆದ್ದರಿಂದ ಇವತ್ತು ನಾವು ಇಲ್ಲೇನು ಹಮ್ಮಿಕೊಂಡಿದ್ದೇವೆ, ನಾವು ಹೋರಾಟದಿಂದಾನೇ ಅವರು ಹೋರಾಟಕ್ಕೋಸ್ಕರನೇ ಅವರನ್ನೇ ಭಯ ಬೀಳೋದು. ಇವತ್ತು ರಾಹುಲ್ ಗಾಂಧಿನ ಕಂಡ್ರೆ ಭಯ ಬೀಳೋ ಸ್ಥಿತಿಗೆ ಯಾಕೆ ಬಂದಿದ್ದಾರೆ ಅಂದರೆ, ಇವತ್ತು ಅವರು ಭಾರತ್ ಜೋಡೋ ಯಾತ್ರೆ ಸಕ್ಸಸ್ ಆಯಿತು, ಅದೇ ಥರ ಇದು ಆಗಿಬಿಡ್ತಿದೆ ಅಂತ ಹೇಳ್ತಾ ಇದ್ದಾರೆ. ಅದರಿಂದ ನನಗೂ ಒಂದೆರಡು ಮಾತು ಆಡಲಿಕ್ಕೆ ಅವಕಾಶ ಕೊಟ್ಟು ತಮ್ಮೆಲ್ಲರಿಗೂ ನಮಸ್ಕಾರ. ಮಂತ್ರಿಗಳಾದ ಸನ್ಮಾನ್ಯ ಕೃಷ್ಣ ಬೈರೇಗೌಡರೇ, ಶಾಸಕರಾದ ಯು ಬಿ ವೆಂಕಟೇಶ್ ಅವರೇ, ಮುಖಂಡ ನಾರಾಯಣ ಸ್ವಾಮಿ ಅವರೇ, ಮಾಜಿ ಮಂತ್ರಿಗಳು ನಾಗೇಶ್ ಅವರೇ, ಶ್ರೀಮತಿ ಜಲ್ಜಾ ನಾಯ್ಕರವರೇ, ಪುಷ್ಪಾ ಮಂಗನಾಥ್ ಅವರೇ, ಮಾಜಿ ಮೇಯರ್ಗಳಾದ ಶ್ರೀಮತಿ ಪದ್ಮಾವತಿ ಅವರೇ, ಹುಚ್ಚಪ್ಪರವರೇ, ರಾಮಚಂದ್ರಪ್ಪರವರೇ, ಡಿ ಕೆ ಮೋಹನ್ ಬಾಬುರವರೇ, ಶೇಖರ್ ಅವರೇ, ಕೃಷ್ಣಪ್ಪರವರೇ, ಕೇಶವಮೂರ್ತಿ ಅವರೇ, ಸತ್ಯನಾರಾಯಣರವರೇ, ರಾಜಣ್ಣರವರೇ, ಧರ್ಮಸೇನರವರೇ, ಆಗಾ ಸುಲ್ತಾನ್, ಲಕ್ಷ್ಮೀ ವೆಂಕಟೇಶ್ ಅವರೇ, ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷಗಳಾದ ಗೌತಮ್ ರವರೇ, ವಾಜೀದ್ ರವರೇ, ಹನುಮಂತರಾಯಪ್ಪನವರೇ, ಮಂಜೂರವರೇ, ನಂದಕುಮಾರ್ ಅವರೇ, ಕೆಂಚೇಗೌಡರೇ, ವೇದಿಕೆಯಲ್ಲಿ ಉಪಸ್ಥಿತ ಎಲ್ಲ ಪಕ್ಷದ ಹಿರಿಯ ಮುಖಂಡರೇ, ಇರುವಂತಹ ಮಹಿಳೆಯರ ಯುವಕ ಮಿತ್ರರೇ ಹಾಗೂ ಮಾಧ್ಯಮದ ಸ್ನೇಹಿತರೆ, ಈಗಾಗಲೇ ಹಲವಾರು ಮುಖಂಡರುಗಳು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯವರಿಗೆ ನಾವು ಪ್ರಶ್ನೆ ಮಾಡ್ತೇವೆ. ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ದೇಶವನ್ನು ಒಗ್ಗೂಡಿಸುವಂಥ ಕೆಲಸ ಮಾಡಕ್ಕೆ ಹೊರಟಿದ್ದಾರೆ. ಯಾವ ಕೆಲಸ ಭಾರತೀಯ ಜನತಾ ಪಾರ್ಟಿ ಸಮಾಜವನ್ನು ಹೊಡೆಯುವ ಕೆಲಸ ಮಾಡ್ತಾ ಇದ್ದಾರೆ, ಅದನ್ನ ಸನ್ಮಾನ್ಯ ರಾಹುಲ್ ಗಾಂಧಿ ಅವರು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಭಾರತ್ ಜೋಡೋ ಭಾಗ 2 ನ್ಯಾಯ ಯಾತ್ರೆಯನ್ನು ಮಣಿಪುರಿಂದ ಮಹಾರಾಷ್ಟ್ರವರೆಗೆ ಹೊರಟಿದ್ದಾರೆ. ಆದರೆ ಅಸ್ಸಾಂನಲ್ಲಿ ಒಂದು ಏನು ಘಟನೆಗಳಾಗಿದೆ ಇಡೀ ದೇಶ ಗಮನಿಸ್ತಾ ಇದೆ. ನಾಚಿಕೆ ಆಗಬೇಕು ಅಸ್ಸಾಂ ಸರ್ಕಾರಕ್ಕೆ, ಬಿಜೆಪಿ ಸರ್ಕಾರಕ್ಕೆ. ನಿಮಗೆ ಹೆದರಿಕೆ ಬಂದಿದೆ. ರಾಹುಲ್ ಗಾಂಧಿ ನಾಯಕತ್ವಕ್ಕೆ ಈ ದೇಶದ ದೊಡ್ಡ ಶಕ್ತಿ ಇದೆ. ಅಸ್ಸಾಂನಲ್ಲಿ ತಾವು ನಮ್ಮ ಯಾತ್ರೆಗೆ ಸಾಕಷ್ಟು ತೊಂದರೆ ಕೊಟ್ರಿ. ನಮ್ಮ ನಾಯಕರು ರಾಹುಲ್ ಗಾಂಧಿ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಕೂಡ ಅವಕಾಶ ಮಾಡಿಕೊಳ್ಳಿಲ್ಲ. ನೀವು ಯಾಕ್ರಿ ಇಂಥ ಕೆಲಸ ಮಾಡ್ತಾರೆ? ನಾಚಿಕೆ ಆಗಬೇಕು ನಿಮ್ಗೆ ಅಂತ. ಇಡೀ ದೇಶದಲ್ಲಿ ಶಾಂತಿ, ನೆಮ್ಮದಿ, ಸಹಬಾಳ್ವೆ ಇರಬೇಕಂತ ಸನ್ಮಾನ್ಯ ರಾಹುಲ್ ಗಾಂಧಿ ನಾಯಕತ್ವದಲ್ಲಿ ದೇಶವನ್ನು ಕಟ್ಟುವಂಥ ಕೆಲಸ ಮಾಡಿದ್ದಾರೆ. ಮೊದಲೇ ನಮ್ಮ ಭಾರತ್ ಜೋಡೋ ಯಾತ್ರೆ ಕನ್ಯಾಕುಮಾರಿ ಕಾಶ್ಮೀರ ನಡೀತು. ಈ ದೇಶ ಸಂಚಲನ ಉಂಟಾಯಿತು. ಇಡೀ ದೇಶ ಜನ ಅದನ್ನು ಸ್ವಾಗತ ಮಾಡಿದ್ರು. ಅದರಲ್ಲಿ ಬಿಜೆಪಿ ಭ್ರಮನಿಷ್ಠರಾಗಿದ್ದಾರೆ. ಅದೇ 2ನೇ ಹಂತದಲ್ಲಿ ಇವತ್ತು ಮಣಿಪುರದಿಂದ ಮಹಾರಾಷ್ಟ್ರ ಹೊರಟಾಗ ಸಾಕಷ್ಟು ತೊಂದರೆಗಳು ಕೊಡ್ತಾ ಇದ್ದೀರಾ. ಆ ಹಿನ್ನೆಲೆ ಇವತ್ತು ನಾವು ಇಡೀ ರಾಜ್ಯದಿಂದ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ರಾಹುಲ್ ಗಾಂಧಿಯವರು ಇದ್ಯಾವುದಕ್ಕೂ ಹೆದರೋದಂತಲ್ಲ. ಕಾಂಗ್ರೆಸ್ ಪಕ್ಷ ಇದ್ಯಾವುದಕ್ಕೆ ಹೆದರೋದಿಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕೆ ಬ್ರಿಟಿಷ್ ವಿರುದ್ಧ ಹೋರಾಟ ಮಾಡಿದ ಪಕ್ಷ ಕಾಂಗ್ರೆಸ್ ಪಕ್ಷ. ರಾಜೀವ್ ಗಾಂಧಿಯ ತಂದೆ, ಸನ್ಮಾನ್ಯ ರಾಹುಲ್ ಗಾಂಧಿಯವರ ತಂದೆ ರಾಜೀವ್ ಗಾಂಧಿಯವರು ಈ ದೇಶದ ಐಕ್ಯತೆಗೆ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ. ಈ ದೇಶದ ಐಕ್ಯತೆಗೆ ಶ್ರೀಮತಿ ಇಂದಿರಾ ಗಾಂಧಿಯವರು ತಮ್ಮ ತ್ಯಾಗವನ್ನು ಮಾಡಿದ್ದಾರೆ. ಇಂತಹ ದೊಡ್ಡ ಪಕ್ಷದ ನಮ್ಮ ನಾಯಕರು ರಾಹುಲ್ ಗಾಂಧಿಯವರು. ಇದಕ್ಕೆ ಯಾವುದೇ ಕಾಂಗ್ರೆಸ್ ಪಕ್ಷ ಹೆದರಲ್ಲ, ಬೆದರಲ್ಲ. ನಮ್ಮ ಹೋರಾಟ ನಿರಂತರ. ಯಾವುದೇ ಕಾರಣಕ್ಕೂ ಈ ಬೆದರಿಕೆಗೆ ನಾವು ಹೆದರಲ್ಲ ಹೇಳುವಂಥ ಮಾತನ್ನು ಹೇಳ್ತಾ, ಇವತ್ತು ಯಾಕೆ ಭಾರತೀಯ ಜನತಾ ಪಾರ್ಟಿಯವರಿಗೆ ಹೆದರಿಕೆ ಇದೆ ಅಂತ ಹೇಳಿದ್ರೆ, ಮುಂದೆ ಬರುವಂತಹ 2024 ಚುನಾವಣೆಯಲ್ಲಿ ಈ ವರ್ಷದಲ್ಲಿ ದೇಶದಲ್ಲಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ.
ಇವತ್ತೇನು 10 ವರ್ಷ ಸನ್ಮಾನ್ಯ ನರೇಂದ್ರ ಮೋದಿ ಸುಳ್ಳು ಹೇಳ್ಕೊಂಡು ಬಂದ್ರು, ಜನ ಬಿಜೆಪಿಯನ್ನ ಇವತ್ತು ಮನೆ ಕೆಲಸ ಅಂತ ಕೆಲಸ ಇವತ್ತು ಮಾಡ್ತಾರೆ. ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬಂದು ಸನ್ಮಾನ್ಯ ರಾಹುಲ್ ಗಾಂಧಿ ದೇಶದ ಪ್ರಧಾನಮಂತ್ರಿ ಆಗ್ತಾರೆ ಅಂತ ವಿಶ್ವಾಸ ನಮಗಿದೆ. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಸಾಕಷ್ಟು ವಿರೋಧ ಮಾತನ್ನ ಹೇಳ್ತಾ ಇದಕ್ಕೆ ಯಾವುದಕ್ಕೆ ಬೆದರಲ್ಲ. ನಮ್ಮ ಹೋರಾಟ ನಿರಂತರ. ಈ ಕರ್ನಾಟಕದಲ್ಲೂ ಕೂಡ ಏನು ನಮ್ಮ ಸರ್ಕಾರ 5 ಗ್ಯಾರಂಟಿಗಳು ಘೋಷಣೆ ಮಾಡಿದ್ವಿ, 7 ತಿಂಗಳ 5 ಗ್ಯಾರಂಟಿಗಳನ್ನು ಅನುಷ್ಠಾನ ತಂದಿದ್ದೀವಿ. ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ. ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಇದು ನಮ್ಮ ಸಂಕಲ್ಪ. ಆ ಹಿನ್ನೆಲೆಯಲ್ಲಿ ಈ ರಾಜ್ಯವನ್ನ ಸರ್ವ ಜನಾಂಗದ ಶಾಂತಿಯ ತೋಟ ಮಾಡಲಿಕ್ಕೆ ನಾವು ಹೊರಟಿದ್ದೀವಿ. ನುಡಿದಂತೆ ನಾವು ನಡೆದಿದ್ದೀವಿ. ಆ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ಕನಿಷ್ಠ 20 ಸೀಟ್ ಜಾಸ್ತಿ ಸೀಟ್ ನಾವು ಗೆಲ್ತೇವೆ. ಕೇಂದ್ರದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬರುತ್ತೆ ಹಾಗೂ ರಾಹುಲ್ ಗಾಂಧಿ ನಾಯಕತ್ವಕ್ಕೆ ದೊಡ್ಡ ಶಕ್ತಿ ಸಿಗುತ್ತೆ ಅನ್ನೋ ಮಾತನ್ನು ಹೇಳ್ತಾ ನಿಮ್ಮ ಹೋರಾಟಗಳಿಗೆ ನಾವೆಲ್ಲ ಹೆದರಲ್ಲ ಅನ್ನೋ ಮಾತನ್ನು ಹೇಳಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕಾಂಗ್ರೆಸ್. ಇಂದು ಬಿಜೆಪಿಯ ಪ್ರಜಾಪ್ರಭುತ್ವ ವಿರೋಧಿ ಧೋರಣೆಯನ್ನ ಖಂಡಿಸಿ ಪಕ್ಷದ ವತಿಯಿಂದ ಈ ಪ್ರತಿಭಟನೆಯನ್ನ ನಾವು ಮಾಡ್ತಾ ಇದ್ದೇವೆ. ರಾಹುಲ್ ಗಾಂಧಿ ಅವರು ಮಾಡ್ತಾ ಇರತಕ್ಕಂತ ಯಾತ್ರೆಗೆ ಬೇಕಂತೆ ಪ್ರತಿ ಹಂತದಲ್ಲಿಯೂ ಕೂಡ ಅಡ್ಡಿಯನ್ನ ಮಾಡಿ ಅವರಿಗೆ ಇರ್ತಕ್ಕಂಥ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಕಾನೂನಾತ್ಮಕವಾಗಿ ನಡೀತಾ ಇರತಕ್ಕಂತಹ ಜನತೆಯ ನ್ಯಾಯಕ್ಕಾಗಿ ನಡೀತಾ ಇರತಕ್ಕಂಥ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ದಮನ ಮಾಡತಕ್ಕಂಥ ಪ್ರಜಾಪ್ರಭುತ್ವ ವಿರೋಧಿ ಕೆಲಸವನ್ನ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ನಿನ್ನೆ ರಸ್ತೆ ಮೇಲೆ 2 ಗಂಟೆ ಸಮಯ ಕೇವಲ ರಾಜಕೀಯ ಕಾರಣಕ್ಕಾಗಿ ಅವರ ಪೊಲೀಸ್ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ಅಸ್ಸಾಂನಲ್ಲಿ ನಿಲ್ಲಿಸಿದ್ದಾರೆ. ಮೊನ್ನೆ ಜಯರಾಮ್ ರಮೇಶ್ ಅವರ ಗಾಡಿಗೆ ಹಲ್ಲೆ ಮಾಡಿ ಬಿಜೆಪಿಯ ಪ್ರಾಯೋಜಿತ ಗೂಂಡಾಗಳು ಪ್ರವಾಸ ಮಾಡ್ತಾ ಇದ್ದಂತಹ ವಾಹನಕ್ಕೆ ಹಲ್ಲೆ ಮಾಡಿ ಗೂಂಡಾಗಿರಿಯನ್ನ ನಡೆಸಿದ್ದಾರೆ. ಆದರೆ ಇಂದಿನ ದಿನ ರಾಹುಲ್ ಗಾಂಧಿ ಅವರ ಮೇಲೇನೂ ಕೂಡ ಅವರ ಕಾರ್ಯಕ್ರಮಕ್ಕೆ ಬಂದು ದಾಂಧಲೆಯನ್ನ ನಡೆಸಿ ಒಂದು ಶಾಂತಿಯುತವಾಗಿ ಗಾಂಧೀಜಿಯವರ ಮಾರ್ಗದಲ್ಲಿ ನಡೀತಾ ಇರತಕ್ಕಂಥ ಸತ್ಯಾಗ್ರಹಕ್ಕೆ, ಬಡ ಜನರ ನ್ಯಾಯಕ್ಕಾಗಿ ನಡೀತಾ ಇರತಕ್ಕಂಥ ಆಂದೋಲನವನ್ನ ಹತ್ತಿಕ್ಕತಕ್ಕಂತಹ ದಮನವಕಾರಿ ನೀತಿಯನ್ನ ಬಿಜೆಪಿಯವರು ಅನುಸರಿಸ್ತಾ ಇದ್ದಾರೆ. ಅದರ ವಿರುದ್ಧ ನಾವಿವತ್ತು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಹೋರಾಟವನ್ನ ಮಾಡ್ತಾ ಇದ್ದೇವೆ. ಬಿಜೆಪಿ ಸರ್ಕಾರ ಬಂದ ಮೇಲೆ ನಿರಂತರವಾಗಿ ನಮ್ಮ ದೇಶದಲ್ಲಿ ವಾಕ್ ಸ್ವಾತಂತ್ರ್ಯ, ಪ್ರತಿಭಟನಾ ಸ್ವಾತಂತ್ರ್ಯ, ನಮ್ಮ ಪ್ರತಿಯೊಂದು ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಕ್ಕಂಥ ಕೆಲಸ ಬಿಜೆಪಿಯವರು ಮಾಡ್ತಾ ಇದ್ದಾರೆ. ಬ್ರಿಟಿಷರ ವಿರುದ್ಧ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ನೇತೃತ್ವದಲ್ಲಿ ಭಾರತೀಯರು ಹೋರಾಟ ಮಾಡಿ ಪ್ರಾಣ, ತನು, ಮನ, ಧನ ತ್ಯಾಗ ಮಾಡಿ ನಾವು ಸಾಧನೆ ಮಾಡಿದಂತ ಸ್ವಾತಂತ್ರ್ಯವನ್ನ ಹೆಜ್ಜೆ ಹೆಜ್ಜೆಯಿಂದನೂ ಕೂಡ ಬಿಜೆಪಿಯವರು ಇವತ್ತು ನಮ್ಮಿಂದ ಕಿತ್ಕೊಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ನಮ್ಮ ಭಾರತ ಜೋಡೋ ನ್ಯಾಯ ಯಾತ್ರೆಯ ಸ್ವಾತಂತ್ರ್ಯದ ಹಾದಿಯಲ್ಲಿ ನಡೀತಾ ಇರತಕ್ಕಂಥ ಈ ಯಾತ್ರೆಯನ್ನ ದಮನ ಮಾಡತಕ್ಕಂಥದ್ದು ಪ್ರಜಾಪ್ರಭುತ್ವ ವಿರೋಧಿ ನೀತಿ ಬಿಜೆಪಿಯವರದ್ದು ಇವತ್ತಿಗೂ ಮುಂದುವರೆದಿದೆ. ಬಿಜೆಪಿಯವರ ಆಡಳಿತದಲ್ಲಿ ಈ ದೇಶದಲ್ಲಿ ಬಡವರು ಬಡವರಾಗಿದ್ದಾರೆ, ಶ್ರೀಮಂತರು ಶ್ರೀಮಂತರಾಗಿದ್ದಾರೆ. ಅಂಬಾನಿ ಅದಾನಿ ಅಂತ 4 ಜನ ಕುಬೇರರಾಗ್ತಾ ಇದ್ದಾರೆ. ಆದರೆ ಬೀದಿಯಲ್ಲಿ ವಾಸ ಮಾಡುವ ಸಾಮಾನ್ಯ ಜನ, ಅವರ ಮೇಲೆ ಬೆಲೆ ಏರಿಕೆಯ ಹೊರೆ, ಅದರ ಮೇಲೆ ತೆರಿಗೆ ಎಲ್ಲ ಸುಲಿಗೆ ಮಾಡಿ ಇವತ್ತು ದೇಶದಲ್ಲಿ ಹಿಂದುಳಿದವರು, ಬಡವರು, ದಲಿತರು, ರೈತರು ದಿನೇ ದಿನೇ ಅವರ ಪರಿಸ್ಥಿತಿ ಕಷ್ಟ ಆಗ್ತಾ ಇದೆ. ಲಾಭ ಯಾರಿಗಾಗ್ತಾ ಇದೆ ಅಂದ್ರೆ ಅಂಬಾನಿ ಅದಾನಿ ಅಂತ ಒಂದು 4-10 ಶ್ರೀಮಂತರಿಗೆ ಲಾಭ ಆಗ್ತಾ ಇದೆ. ಈ ತರ ಬಡವರ ವಿರೋಧಿ, ದುಡಿಯುವ ಜನಗಳ ವಿರೋಧಿ ನೀತಿಯನ್ನ ಮುಚ್ಚಿಟ್ಕೊಳ್ಳೋಕೋಸ್ಕರ ಬಿಜೆಪಿಯವರು ಭಾವನಾತ್ಮಕ ವಿಷಯಗಳನ್ನ ಮುಂದೆಗೆ ತಂದು ಹೊಟ್ಟೆಪಾಡಿನ ವಿಷಯಗಳನ್ನ ಮುಚ್ಚಿ ಹಾಕಿ ಭಾವನಾತ್ಮಕ ವಿಷಯಗಳಿಂದ ಮತ ಸಂಪಾದನೆ ಮಾಡಲಿಕ್ಕೆ ಹೊರಟಿದ್ದಾರೆ. ನಮ್ಮ ಕರ್ನಾಟಕಕ್ಕೂ ಕೂಡ ನಿರಂತರವಾಗಿ ಬಿಜೆಪಿ ಸರ್ಕಾರದಲ್ಲಿ ಅನ್ಯಾಯ ಮುಂದುವರೆದಿದೆ. ರಾಜ್ಯ ಇವತ್ತು ಬರಗಾಲದಿಂದ ನಮ್ಮ ಜನ
ಕಷ್ಟ ಅನುಭವಿಸ್ತಾ ಇದ್ದಾರೆ. ಇಂಥ ಸಂದರ್ಭದಲ್ಲಿ ಸೆಪ್ಟೆಂಬರ್ ತಿಂಗಳಿನಲ್ಲೇ ನಾವು ನಮ್ಮ ರಾಜ್ಯದ ಬರಗಾಲಕ್ಕೆ ಪರಿಹಾರ ಹಣ ಕೊಡಬೇಕು ಅಂತೇಳಿ ಸೆಪ್ಟೆಂಬರ್ ತಿಂಗಳಿನಲ್ಲಿ ಮನವಿಯನ್ನ ಸಲ್ಲಿಸಿ ಇವತ್ತು ಜಾನ್ಯುವರಿ ತಿಂಗಳ ಕೊನೆ ಭಾಗಕ್ಕೆ ಬಂದಿದ್ದೇವೆ. ಇವತ್ತುವರೆಗೂ ಹಣ ಕೊಡೋದು ಹೋಗ್ಲಿ, ನಾವು ಕೊಟ್ಟಿರೋ ಮನವಿ ಆಧಾರದ ಮೇಲೆ ತೀರ್ಮಾನನೂ ತೆಗೆದುಕೊಳ್ಳದೆ ಕರ್ನಾಟಕಕ್ಕೆ ಅನ್ಯಾಯವನ್ನ ಮಾಡ್ತಾ ಇದೆ ಬಿಜೆಪಿ ಸರ್ಕಾರ. ನಯಾ ಪೈಸಾ ದುಡ್ಡು ಕೊಡೋದು ಹೋಗ್ಲಿ, ನಮ್ಮ ಮೆಮೊರಾಂಡಮ್ ಬಗ್ಗೆ ಇವತ್ತಿಗೂ ತೀರ್ಮಾನ ಆಗಿಲ್ಲ. ಡಿಸೆಂಬರ್ 23ನೇ ತಾರೀಕು ಅಂತ ಮೀಟಿಂಗ್ ಫಿಕ್ಸ್ ಮಾಡಿದ್ರು ಮಾಡಲಿಲ್ಲ. ಜನವರಿ 16ನೇ ತಾರೀಕು ಮಾಡ್ತೀವಿ ಅಂದ್ರೂ ಮಾಡಲಿಲ್ಲ. ಇವತ್ತು ಜನವರಿ ಮುಗಿತಾ ಬಂದರೂ ಕೂಡ ನಮ್ಮ ರೈತರಿಗೆ ಬರಬೇಕಾಗಿರ್ತಕ್ಕಂಥ ಹಣದ ಬಗ್ಗೆ ತೀರ್ಮಾನ ಮಾಡದೆ ಸಾಲದಕ್ಕೆ ನಮ್ಮ ರಾಜ್ಯದಿಂದ ಆಯ್ಕೆ ಆಗಿರ್ತಕ್ಕಂಥ ಜನತಾದಳ ಬಿಜೆಪಿಯ 27 ಸಂಸದರು 27, ಆದರೆ ಬರೀ ಓಳು ಬರೀ ಓಳು ಬಿಟ್ರೆ ರಾಜ್ಯದ ಪರವಾಗಿ ಒಂದು ಧ್ವನಿ ಎತ್ತತಕ್ಕಂತಹ ಧೈರ್ಯ ಇಲ್ಲದೆ 27 ಸಂಸದರು ನಮ್ಮ ಕರ್ನಾಟಕಕ್ಕೆ ಬರೀ ಗೋಳಾಗಿದ್ದಾರೆ. ಇಂಥ ನಾಲಾಯಕ ಸಂಸದರನ್ನ ಇಟ್ಕೊಂಡು ರಾಜ್ಯಕ್ಕೆ ಅನ್ಯಾಯವೇ ಹೊರತು ನಯಾ ಪೈಸೆ ನ್ಯಾಯ ಸಿಗೋ ಹಾಗೆ ಇಲ್ಲ. ನಮಗೆ ಸಾಲದಕ್ಕೆ ನಾವು ಪ್ರಧಾನಮಂತ್ರಿಗಳಿಗೆ ಒಂದಲ್ಲ 4 ಬಾರಿ ಕೇಳಿದ್ದೇವೆ. ಮಹದಾಯಿ ನಮ್ಮ ಉತ್ತರ ಕರ್ನಾಟಕದ ಕುಡಿಯುವ ನೀರಿನ ವಿಷಯ ಟ್ರಿಬ್ಯುನಲ್ ತೀರ್ಮಾನ ಆಗಿದೆ, ಸುಪ್ರೀಂ ಕೋರ್ಟ್ ಅಲ್ಲಿ ಕ್ಲಿಯರ್ ಆಗಿದೆ. ಬರೀ ಒಂದು ಎನ್ವೈರ್ಮೆಂಟ್ ಮಿನಿಸ್ಟ್ರಿದು ಪರ್ಮಿಷನ್ ಕೊಡಬೇಕು ಗವರ್ಮೆಂಟ್ ಆಫ್ ಇಂಡಿಯಾದವರು. 4 ವರ್ಷದಿಂದ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಕೇಂದ್ರದಲ್ಲಿ ನಮ್ಮ ಮಹದಾಯಿ ಯೋಜನೆಗೆ ಒಂದು ಎನ್ವೈರ್ಮೆಂಟ್ ಮಿನಿಸ್ಟ್ರಿ ಕ್ಲಿಯರೆನ್ಸ್ ಕೊಡದೆ ಇವತ್ತು ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಬಿಜೆಪಿಯಿಂದ ನಡೆದಿದೆ. ಮತ್ತೊಮ್ಮೆ ನಮ್ಮ ಕರ್ನಾಟಕವನ್ನು ಹಾಕಿ ತುಳಿತಾ ಇದ್ದಾರೆ ಬಿಜೆಪಿಯವರು. ನಮ್ಮ ಮೇಕೆದಾಟು ಯೋಜನೆ ನಾವು ಪದೇ ಮನವಿ ಮಾಡ್ತಾ ಇದ್ದೇವೆ. ಮೇಕೆದಾಟು ಮಾಡಿದ್ರೆ ತಮಿಳುನಾಡಿಗೂ ಅನುಕೂಲ ಆಗುತ್ತೆ, ಅವರಿಗೂ ಕಷ್ಟ ಕಾಲದಲ್ಲಿ ನಾವು ನೀರು ಬಿಡಬಹುದು, ನಮಗೂ ಅನುಕೂಲ ಆಗುತ್ತೆ. ಪುಗಸಟ್ಟೆಯಾಗಿ 400 ಯೂನಿಟ್ ಮೆಗಾ ವ್ಯಾಟ್ಸ್ ವಿದ್ಯುತ್ ಉತ್ಪಾದನೆ ಆಗ್ತದೆ ಪುಗಸಟ್ಟೆಯಾಗಿ. ಇಂಥ ಯೋಜನೆ ದೇಶಕ್ಕೆ ಒಳ್ಳೇದಿದೆ, ಕರ್ನಾಟಕಕ್ಕೆ ಒಳ್ಳೇದಿದೆ, ಪರ್ಮಿಷನ್ ಕೊಡಿ ಅಂತ ಹೇಳಿದ್ರೆ ಇವತ್ತಿಗೂ ನಮ್ಮ ಮೇಕೆದಾಟು ಯೋಜನೆಗೆ ಪರ್ಮಿಷನ್ ಕೊಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಬಿಜೆಪಿ ಅವರು. ಹಾಗೆ ಹೋದ ವರ್ಷ ಬಜೆಟ್ ಅಲ್ಲಿ ನಮ್ಮ ಮಧ್ಯ ಕರ್ನಾಟಕದ ಅಪ್ಪರ್ ಭದ್ರಾ ಯೋಜನೆಗೆ 5,000 ಕೋಟಿ ಕೊಡ್ತೀವಿ ಅಂತ ಸೆಂಟ್ರಲ್ ಬಜೆಟ್ ಅಲ್ಲಿ ಘೋಷಣೆ ಮಾಡಿ ಬಜೆಟ್ ಮಾಡಿದ್ದು ಫೆಬ್ರವರಿ 2023. ಫೆಬ್ರವರಿ 2024 ಬಂದರೂ ಕೂಡ 5,000 ಕೋಟಿ ಅಂತ ಘೋಷಣೆ ಮಾಡಿ ಸೆಂಟ್ರಲ್ ಬಜೆಟ್ ಅಲ್ಲಿ 5 ಪೈಸಾ ಕೂಡ ಇವತ್ತಿಗೂ ಕೊಡದೆ ಕರ್ನಾಟಕಕ್ಕೆ ಅನ್ಯಾಯ ಮಾಡುವಂತ ಕೆಲಸ ಬಿಜೆಪಿ ಅವರು ಮಾಡ್ತಾ ಇದ್ದಾರೆ. ಇವೆಲ್ಲವೂ ಕೂಡ ಯಾಕೆ ಹೇಳ್ತಾ ಇದ್ದೀನಿ ಸಂದರ್ಭದಲ್ಲಿ ಅಂದ್ರೆ, ನಮ್ಮಂತ ಸ್ವಾಭಿಮಾನಿ ಸ್ವಂತ ಕಾಲ ಮೇಲೆ ನಿಲ್ಲುವಂತ ಶಕ್ತಿ ಇರ್ತಕ್ಕಂತಹ ಕರ್ನಾಟಕದ ಸ್ವಾತಂತ್ರ್ಯವನ್ನ ತುಳಿದು ನಮ್ಮ ಕರ್ನಾಟಕಕ್ಕೆ ಅನ್ಯಾಯ ಮಾಡಿ ನಮ್ಮ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳುವಂತ ಬಿಜೆಪಿಯ ಸಂಸ್ಕೃತಿ ಏನಿದೆ, ನಾವು ಕೂಡ ಕೈ ಕಟ್ಟಿಕೊಂಡು ಅವ್ರ ಮುಂದೆ ನಿಲ್ಲಬೇಕು. ಹೋಗಿ ನಮಗೆ ಹಣಕಾಸು ಆಯೋಗದ ಹಣ ಕೊಡೋದಿಲ್ಲ, ಮೇಕೆದಾಟು ಇಲ್ಲ, ಮಹದಾಯಿ ಇಲ್ಲ, ಬರಗಾಲಕ್ಕೆ ಪರಿಹಾರ ಇಲ್ಲ, ಅಪ್ಪರ್ ಭದ್ರಾ ಯೋಜನೆಗೆ ಹಣ ಇಲ್ಲ, ನಮ್ಮ ಸ್ವಾತಂತ್ರ್ಯವನ್ನು ಕೂಡ ಬಿಜೆಪಿಯವರು ಕಸ್ಕೊಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ರಾಹುಲ್ ಗಾಂಧಿ ಅವರ ಯಾತ್ರೆಗೂ ಕೂಡ ಅನುಮತಿ ಕೊಟ್ಟ ನಂತರ ಅವರನ್ನ ಎಲ್ಲಂದ್ರೆ ಅಲ್ಲಿ ನಿಲ್ಲಿಸಿ ಆ ಯಾತ್ರೆಯನ್ನ ಏನಾದ್ರೂ ಮಾಡಿ ಅದನ್ನ ವಿಫಲ ಮಾಡಬೇಕು ಅನ್ನುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ದೇಶದಲ್ಲಿ ಬಡವರು, ರೈತರು, ಹಿಂದುಳಿದವರು, ದಲಿತರು ದ್ರೋಸಿ ಹೋಗಿದ್ದಾರೆ ಬಿಜೆಪಿಯ ಶ್ರೀಮಂತರ ಆಡಳಿತದಿಂದ, ಬಿಜೆಪಿಯ ಪ್ರಜಾಪ್ರಭುತ್ವ ವಿರೋಧಿ ನೆಲೆಯಿಂದ. ಭಾರತ್ ಜೋಡೋ ಯಾತ್ರಾ
ಭಾರತ ದೇಶದಲ್ಲಿ ಬೇರೆ ಬೇರೆ ಭಾಷೆಯವರಿದ್ದಾರೆ, ಬೇರೆ ಬೇರೆ ಜಾತಿಯವರಿದ್ದಾರೆ. ಆದರೆ ನಾವೆಲ್ಲ ಭಾರತೀಯರು ಅಂತ ತಿಳ್ಕೊಂಡವರೇ ಇಡೀ ಭಾರತದ ಪ್ರಜೆಗಳು. ಇವತ್ತು ಭಾರತವನ್ನು ತಮ್ಮ ಸ್ವಾರ್ಥಕ್ಕಾಗಿ ವಿಭಜನೆ ಮಾಡುವಂಥ ಕೆಲಸವನ್ನು, ತಮ್ಮ ಅಧಿಕಾರಕ್ಕೋಸ್ಕರವಾಗಿ ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಿದ್ದಾರೆ. ಬಹುಶಃ ಅದರ ವಿರುದ್ಧವಾಗಿ ಭಾರತವನ್ನು ಯಾವ ರೀತಿಯಲ್ಲಿ ನಾವು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಹೋರಾಟ ಮಾಡಿದ್ದೀವಿ, ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರೂರವರ ನಾಯಕತ್ವದಲ್ಲಿ ಇವತ್ತು ಯಾವ ರೀತಿಯಲ್ಲಿ ನಮ್ಮ ವಲ್ಲಭಾಯಿ ಪಟೇಲ್ ಅವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರಿರ್ಬೋದು, ಸಾಕಷ್ಟು ಜನರು ಹೋರಾಟ ಮಾಡಿ ಶಾಂತಿಯುತ ರೀತಿಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಕಲಿಸಿಕೊಟ್ಟು ಇವತ್ತು ಭಾರತದ ಐಕ್ಯತೆಯನ್ನು ಕಾಪಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಕಾಂಗ್ರೆಸ್ ಪಕ್ಷದ ಧ್ಯೇಯ ಏನೆಂದು ಹೇಳ್ಬಿಟ್ರೆ, ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, ಯಾರೇ ವೀಕರ್ ಸೆಕ್ಷನ್ ಇರಲಿ, ಅಲ್ಪಸಂಖ್ಯಾತರಿರಲಿ, ಹಿಂದುಳಿದ ವರ್ಗದವರಲಿ, ಪರಿಶಿಷ್ಟ ಜಾತಿ ವರ್ಗದವರಲಿ, ಅವ್ರನ್ನ ಸಮೇತ ಮುಂದೆ ತರಬೇಕು ಉದ್ದೇಶದಿಂದ ಇವತ್ತು ನಮಗೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಕತ್ವದಲ್ಲಿ ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನು ಉಳಿಸಿಕೊಂಡು ಇಷ್ಟು ವರ್ಷ ಬಂದಿದ್ದೀವಿ. ನಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಅಂದಿನ ಪ್ರಧಾನಿ ಪಂಡಿತ್ ಜವಾಹರ್ಲಾಲ್ ಅವರ ದೂರದೃಷ್ಟಿ, ಮತ್ತು ಇಂದಿರಾ ಗಾಂಧಿ ಅವರು ಇರ್ಬೋದು, ನರಸಿಂಹರಾಯರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು, ಈವನ್ ವಾಜಪೇಯಿ ಅವರು ಸಮೇತ ನನಗೆ ಗೊತ್ತಿರುವಂಗೆ ಬೇರೆ ಬಿಜೆಪಿ ಪಕ್ಷದವರು ಆದರೂ ಸಮೇತ ಅವರು ಭಾರತದ ದೃಷ್ಟಿಯಲ್ಲಿ ಆಡಳಿತವನ್ನು ಕೊಟ್ಟಿದ್ದರು. ಆದರೆ ಇವತ್ತು ಯಾವುದೇ ದೂರದೃಷ್ಟಿ ಇಲ್ಲ, ರಾಷ್ಟ್ರದ ಅಭಿವೃದ್ಧಿ ಆಗಬೇಕಾಗಿಲ್ಲ, ಯಾರು ರಾಷ್ಟ್ರದಲ್ಲಿ ಜನ ಇವತ್ತು ತೊಂದರೆಗಳಾಗಬೇಕಾದ್ರೆ ಅದರ ನೋಡದಂತೆ ಅವರಿಗೆ ಕಣ್ಣಿದ್ದರೂ ಕೂಡ ನನಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದವರು ನಡೀತಾ ಇದ್ದಾರೆ. ನಮ್ಗೆ ಗೊತ್ತಿದೆ, ಕಳೆದ ಏನು ಡಿಮಾನಿಟೈಸೇಷನ್ ಎಂದು ಹೇಳ್ಬಿಟ್ಟು ಇಡೀ ಭಾರತ ರಾಷ್ಟ್ರದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು ಕೆಳಹಂತಕ್ಕೆ ತಗೊಂಡ್ಬರ್ಬೇಕಾಗಿದೆ. ಡಿಮಾನಿಟೈಸೇಷನ್ ಇಂದ ಆಗಿದೆ. ಅವತ್ತು ಪ್ರಧಾನಿಯವರು ಭಾಷಣ ಮಾಡುತ್ತಾ ನಾವು ನೋಡಬೇಕು, ಈಗಲೂ ಇದೆ, ರೆಕಾರ್ಡಲ್ಲಿ ಇದೆ, 15 ದಿವಸದಲ್ಲಿ ಎಲ್ಲ ಸರಿ ಮಾಡ್ತೀನಿ ಎಂಬುದಾಗಿ ಒಬ್ಬ ರಾಷ್ಟ್ರದ ಪ್ರಧಾನಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡಿದರು. ನಂತರ ಕೋವಿಡ್ ಬಂದಾಗ, ಕೋವಿಡ್ ಏನೋ 1 ದಿವಸ 2 ದಿವಸಕ್ಕೆ ಬರಲಿಲ್ಲ. ಕೋವಿಡ್ ಬಂದಾಗ ನಮಗೆ ಸಾಕಷ್ಟು ಸಮಯ ಇತ್ತು. ಆವತ್ತು ಪ್ರಧಾನಿಯವರು ಮತ್ತು ಅವ್ರ ಪಕ್ಷ ಏನು ಮಾಡಿದ್ರು ಅಂತ ಹೇಳಿದ್ರೆ, ಗುಜರಾತಲ್ಲಿ ಅವರೇ ಬಾರ್ ಟ್ರಂಪ್ ಅಂತ ಇಟ್ಟುಬಿಟ್ಟು ಅವ್ರನ್ನ ಹೊತ್ಕೊಂಡು ಓಡಾಡ್ತಾ ಇದ್ರು. ಆಗ ನಾವು ಸಾಕಷ್ಟು ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕಾಗಿತ್ತು, ಮಾಡಲಿಲ್ಲ. ಇಡೀ ರಾಷ್ಟ್ರದಲ್ಲಿ ಮಾಡಿದಾಗ ತಾವು ತಮ್ಮ ಕಣ್ಮುಂದುಗಡೆ ನೋಡಿರ್ಬೋದು, ಲಾಕ್ಡೌನ್ ಅನ್ನ ಹೇಳಿದರು. ಒಂದೇ ದಿವಸದಲ್ಲಿ ಲಾಕ್ಡೌನ್ ಮಾಡಿ ನಮ್ಮ ರಾಷ್ಟ್ರದಲ್ಲಿರುವ ಬಡ ಜನರು, ಬಡ ಕಾರ್ಮಿಕರು ರಸ್ತೆಯಲ್ಲಿದ್ದರು. ಅವ್ರ ಮಕ್ಕಳನ್ನ, ಮರಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಾವಿರಾರು ಕಿಲೋಮೀಟ್ರು ನಡೆದುಕೊಂಡು ಹೋಗಬೇಕಾಗಿದ್ದ ಪರಿಸ್ಥಿತಿ ಬಂದಿತ್ತು. ಆದರೂ ಅವ್ರ ರಕ್ಷಣೆಗೆ ಬರಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಸಮೇತ ಸಾಕಷ್ಟು ಒಳ್ಳೆ ಕೆಲಸವನ್ನು ಡಿ ಕೆ ಶಿವಕುಮಾರ್ ಅವರು ಅವತ್ತು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯಜಿಯವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದರು. ನಂತರ ಪ್ರತಿಯೊಂದರಲ್ಲಿ ಸಮೇತ ನಮ್ಮ GSTನ ಅದನ್ನು ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ, ನೆಗೆಟಿವ್ ಗ್ರೋತ್ಗೆ ತಗೊಂಡು ಹೋಗಿದ್ದಾರೆ. ಇವತ್ತು ತಾವು ತಿಳ್ಕೊಳ್ಬೇಕಾಗ್ತದೆ, ಇವತ್ತು ನಮ್ಮ ರಾಷ್ಟ್ರ ಯುವ ಜನ ಇರುವಂಥ ರಾಷ್ಟ್ರ. ಯಾವುದೇ ರಾಷ್ಟ್ರ ಯುವಕರು ಯುವತಿಯರು ಹೆಚ್ಚಾಗಿದ್ದಾಗ ಆ GDP ಗ್ರೋತ್ ಯಾವಾಗಲೂ ಡಬಲ್ ಡಿಜಿಟಲ್ಲಿ ಇರ್ತಿತ್ತು. ಅದು ಚೈನಾ ಇರ್ಬೋದು, ಯುರೋಪ್ ಇರ್ಬೋದು, ಅಮೆರಿಕ ಇರ್ಬೋದು, ಅಥವಾ ಯಾವುದೇ ಕಂಟ್ರಿ ಸಮೇತ ಯುವಕರು ಇರುವಾಗ, ಯುವ ಜನಾಂಗ ಇರುವಾಗ ಗ್ರೋತ್ ಜಾಸ್ತಿ ಆಗ್ತಿತ್ತು. ಇವತ್ತು ಇವರು ಕೋವಿಡ್ ಎಂದು ಹೇಳ್ತಾರೆ. ಕೋವಿಡಲ್ಲಿ ಮೊದಲೇ ನಮ್ಮ ಗ್ರೋತ್ ಕಡಿಮೆ ಆಗಿತ್ತು. ಕೋವಿಡಲ್ಲಿ ಅಂತೂ ಅದು ಪಾತಾಳಕ್ಕೆ ಹೋಯಿತು. ಇದನ್ನೆಲ್ಲ ಅರಿತು ನಮ್ಮ ಕಾಂಗ್ರೆಸ್ ಪಕ್ಷ ಒಂದು ನಿರ್ಧಾರವನ್ನು ತಗೊಂಡಿದ್ದೀವಿ. ನಾವು ಇವತ್ತು ಭಾರತ ಜೋಡೋ ಮಾಡಬೇಕು. ಅದರ ಉದ್ದೇಶಕ್ಕಾಗಿ ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಬೇರೆ ಯಾರೂ ಅಷ್ಟು ಧೈರ್ಯ ಮಾಡ್ತಾ ಇರಲಿಲ್ಲ. ಬಹುಶಃ ಅವರ ಧೈರ್ಯ ನಾನು ಹರಿಪ್ರಸಾದ್ ಅವರು ಸಮೇತ ಕಮಿಟಿಯಲ್ಲಿ ಇದ್ದೀವಿ, ಸಲೀಂ ಅವರು ಇದ್ದರು. ನಾವು ಹೇಳಿದ್ವಿ, ಸರ್ ಬೇಡ, ನಾನೇ ಹೇಳಿದೆ ಸ್ವಲ್ಪ ಜನ ಇರುವ ಕಡೆ ನಡೆಯೋಣ, ಜನ ಇಲ್ಲದ ಕಡೆಯಲ್ಲಿ ಬಸ್ಸಲ್ಲಿ ಮಾಡೋಣ. ಆಗ ಅವರು ಒಂದು ಮಾತು ಹೇಳಿದರು, ನಾವು ಭಾರತ ಜೋಡೋ ಮಾಡಬೇಕಾದ್ರೆ ನಾವು ನಡೀಲೇಬೇಕು, ಜನರ ಹತ್ರ ಹೋಗಲೇಬೇಕು ಎಂಬುದಾಗಿ ಹೇಳಿ
ಇವತ್ತು ತಮ್ಗೆ ಗೊತ್ತಿದೆ, ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋದ್ರು. ಇವತ್ತು ಹೋದಾಗ ಸುಮ್ಮನೆ ಇರಲಿಲ್ಲ, ನಾವು ಸಮೇತ ಹಲವಾರು ಜನ ನಾವು ಲೀಡರ್ಗಳು ಅವರೊಟ್ಟಿಗೆ ನಡೆದಿದ್ದೀವಿ. ಸ್ವಲ್ಪ ನಮ್ಮ ಸಿದ್ದರಾಮಯ್ಯಜಿಯವರು ಓಡಿಯೇ ಬಿಟ್ಟರು, ತಾವು ನೋಡಿರ್ಬೇಕು, ಅವ್ರನ್ನ ಕೈ ಹಿಡಿದುಬಿಟ್ಟು ರನ್ನಿಂಗ್ ರೇಸೇ ಮಾಡಿದರು. ಆಗ ರಾಹುಲ್ ಗಾಂಧಿಯವರು ಬೆಳಗ್ಗೆ 4 ಗಂಟೆಗೆ ಎದ್ದು ನಿರಂತರವಾಗಿ ಜನ ಸಂಪರ್ಕದಲ್ಲಿದ್ದರು. ಬಡವರ ಸಂಪರ್ಕ, ಕಾರ್ಮಿಕರ ಸಂಪರ್ಕ, ಯಾರ ಕಷ್ಟದಲ್ಲಿ ಪರಿಶಿಷ್ಟ ಜಾತಿಯವರು ಇರ್ಬೋದು, ಹಿಂದುಳಿದವರು ಇರ್ಬೋದು, ಅಲ್ಪಸಂಖ್ಯಾತರು, ಅವರ ಸಮಸ್ಯೆಗಳನ್ನು ಆಲಿಸಿಕೊಂಡ್ರು. ಆಗ ಜನ ಅವರಿಗೊಂದು ಮಾತು ಹೇಳಿದರು, ನಾವು ತತ್ತರಿಸಿ ಹೋಗಿದ್ದೀವಿ, ಆರ್ಥಿಕವಾಗಿ ನಾವು ಭಾರಿ ಕಷ್ಟದಲ್ಲಿ ಇದ್ದೀವಿ, ನಮ್ಮ ವರಮಾನ ಜಾಸ್ತಿ ಆಗಲಿಲ್ಲ, ಆದರೆ ಖರ್ಚು ಜಾಸ್ತಿ ಆಗಿದೆ, ಇವತ್ತು ಜನಸಾಮಾನ್ಯರು ತುಂಬ ತೊಂದರೆಯಲ್ಲಿದ್ದಾರೆ ಎಂಬ ಮಾತನ್ನು ಅವ್ರಿಗೆ ಹೇಳಿದರು. ಆಗ ಕರ್ನಾಟಕದಲ್ಲಿ ಬಂದಿದ್ದರು, ಕರ್ನಾಟಕದಲ್ಲಿ ಸಮೇತ ಅವರು ಜನರೊಟ್ಟಿಗೆ ಇದು ಮಾಡಿದರು. ಆಗ ನಮ್ಮ ಪಕ್ಷದ ಅಧ್ಯಕ್ಷರು ಹಾಗೂ ವಿರೋಧ ಪಕ್ಷದ ನಾಯಕರುಗಳಿಗೆ ಎಲ್ಲ ನಾಯಕರೊಟ್ಟಿಗೆ ಕೂತು, ಚುನಾವಣೆ ಬರ್ತಾ ಇದೆ, ನಾವು ಚುನಾವಣೆಯಲ್ಲಿ ಆಶ್ವಾಸನೆ ಕೊಡೋಣ, ನಮ್ಮ ಅಧಿಕಾರಕ್ಕೆ ಬಂದರೆ ಫಸ್ಟ್ ಕ್ಯಾಬಿನೆಟಲ್ಲಿ ಈ 5 ಗ್ಯಾರಂಟಿಗಳನ್ನ ಮಾಡ್ತೀವಿ ಎಂಬ ಮಾತನ್ನು ರಾಹುಲ್ ಗಾಂಧಿ ಅವರು ಪಕ್ಷದಲ್ಲಿ ಹೇಳಿದರು. ಅದು ಪಕ್ಷದ ಕಾರ್ಯಕ್ರಮ ಆಗಿತ್ತು, ಸರ್ಕಾರದ ಕಾರ್ಯಕ್ರಮ ಆಗಲಿಲ್ಲ. ಮೊದಲೇ ನಾವು ಮಾಡಿದ್ದೀವಿ, ಅನ್ನಭಾಗ್ಯ ಸಾಕಷ್ಟು, ಕ್ಷೀರಭಾಗ್ಯ ಸಾಕಷ್ಟು 20 ಅಂಶಗಳ ಕಾರ್ಯಕ್ರಮಗಳನ್ನು ಬಡವರಿಗೋಸ್ಕರವಾಗಿ ಶ್ರೀಮತಿ ಇಂದಿರಾ ಗಾಂಧಿಯವರೇ ಜಾರಿಗೆ ತಂದಿದ್ದರು. ಆ ಥರ ಮಾಡಿದ್ರು. ಆಗ ನಾವು ಪಕ್ಷದಿಂದ 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. 5 ಗ್ಯಾರಂಟಿಗಳನ್ನು ಸಮೇತ ಇವತ್ತು ಜಾರಿಗೆ ಮಾಡಿದ್ದೀವಿ. ಮೊದಲನೇ ಕ್ಯಾಬಿನೆಟಲ್ಲಿ ನಾವೆಲ್ಲ ತೀರ್ಮಾನ ತಗೊಂಡಿದ್ದೀವಿ. ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯಜಿಯವರು ನಾಯಕತ್ವ ವಹಿಸಿ ಇವತ್ತು ಸಂಪೂರ್ಣವಾಗಿ ಇವರು ಹೇಳ್ತಾರೆ, ನಾವು ಗ್ಯಾರಂಟಿ ಕೊಟ್ಟಿದ್ದೀವಿ. ಯಾವ ಗ್ಯಾರಂಟಿ ಕೊಟ್ಟಿದ್ದಾರೆ ನಮಗೆಲ್ಲ ಗೊತ್ತಿದೆ, ಯಾವ ಗ್ಯಾರಂಟಿ ಎಲ್ಲಿ ಬಂದಿದ್ದಾರೆ. ಪಾಪ ಬಡವರು ಏನೋ ಸೌದೆ ಇಟ್ಕೊಂಡು ಅಡಿಗೆ ಮಾಡ್ತಾ ಇದ್ರು, ಅವ್ರಿಗೆ ಏನು ಹೇಳಿದ್ರು ಅಂತ ಹೇಳ್ಬಿಟ್ರೆ, ನಿಮಗೆಲ್ಲ ಗ್ಯಾಸ್ ಫ್ರೀ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಮಾಡಿ ಇವತ್ತು ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ, ಆ ಗ್ಯಾಸ್ ತಗೊಂಡು ಇವತ್ತು ಅಡಿಗೆ ಮಾಡುವಂಥ ಪ್ರಸಂಗ ಬಂದಿದೆ. ಇವರು ಮಾಡಲಿಲ್ಲ. ಇವತ್ತು ಅಕ್ಕಿ ಕೊಡೋದು ನಾವು ಕೊಟ್ಟಿದ್ದೀವಿ ಅಂದ್ರೆ ಇವರು ಅಕ್ಕಿ ಕೊಡಲಿಲ್ಲ. ನಾವು ಕೇಂದ್ರ ಸರ್ಕಾರದಿಂದ ಮೊದಲೇ ಅನ್ನಭಾಗ್ಯಕ್ಕೆ ನಮ್ಮ ದಿನೇಶ್ ಗುಂಡೂರಾವ್ ಅವರು ಆಹಾರ ಮಂತ್ರಿಗಳಾಗಿದ್ದರು, ಅನ್ನಭಾಗ್ಯ ನಾವು 5 kg ಕೊಡ್ತಿದ್ವಿ. ನಂತರ UPA ಸರ್ಕಾರ ರೈಟ್ ಟು ಫುಡ್ ಕೊಟ್ಟಿದ್ದು UPA ಸರ್ಕಾರ, ಸೋನಿಯಾ ಗಾಂಧಿಯವರ ಮತ್ತು ಮನಮೋಹನ್ ಸಿಂಗ್ ಅವರು ಕೊಟ್ಟರು. ಇವತ್ತು ನಾವು ಕೊಟ್ಟಿದ್ದೀವಿ ಇವರೇನು ಕೊಡಲಿಲ್ಲ. ನಾವು ಯಾವುದು ಕೊಟ್ಟಿದ್ದೀವಿ ಅದನ್ನು ತೆಗೆಯುವಂಥ ಧೈರ್ಯ ಮಾಡಲಿಕ್ಕೆ ಆಗೋದು, ಯಾಕೆ ಜನ ಇವ್ರ ಮೇಲೆ ತಿರುಗಿ ಬೀಳ್ತಾರೆ. ಇವತ್ತು ನಾವೇನು ಹೇಳಿದ್ದೀವಿ, 5 kg ಅಲ್ಲ 10 kg ಕೊಡ್ತೀವಿ ಎಂಬುದಾಗಿ ಹೇಳಿದ್ದಾರೆ. ಆ 10 kgಗೆ 5 kg ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾದಿಂದ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಅದು ಸಮೇತ ಮೋಸ ಮಾಡಿದ್ರು. ಯಾಕಂದರೆ ಇವರು ನಮ್ಮ ಕೃಷ್ಣ ಬೈರೇಗೌಡರು ಹೇಳಿದಂಗೆ ಇವರು ಬಡವರ ಪರವಾಗಿಲ್ಲ. ಇವರು ಬರೀ ಯಾರು ದೊಡ್ಡ ಶ್ರೀಮಂತರಿದ್ದಾರೆ, ಯಾರು ದೊಡ್ಡ ಕಳ್ಳ ಸಾಗಾಣಿಕೆಗಾರರಿದ್ದಾರೆ, ಯಾರು ಸಗಟು ವ್ಯಾಪಾರಿಗಳಿದ್ದಾರೆ, ಅವರ ಬೆಂಬಲದಿಂದಲೇ ಜನಸಂಘದಲ್ಲಿ ಇರುವಾಗ ನಮ್ಗೆ ಗೊತ್ತಿದೆ. ಮೊದಲು ಇವರ ಹೆಸರು ಜನಸಂಘ ಅಂದಿತ್ತು, BJP ಇರಲಿಲ್ಲ. ಅವರ ಒಂದು ದೇಣಿಗೆಯಿಂದಲೇ ಬೆಳೆದಂಥ ಪಕ್ಷ ಇವತ್ತು ಸಮೇತ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಇವತ್ತು ನಮ್ಮ ನಾಯಕರುಗಳು ಸೋನಿಯಾ ಗಾಂಧಿ ಇರ್ಬೋದು, ರಾಹುಲ್ ಗಾಂಧಿ ಇರ್ಬೋದು, ಅಥವಾ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರು, ನಮ್ಮ ಕರ್ನಾಟಕದವರೇ ಇವತ್ತು ಅತ್ಯಂತ ಹಿರಿಯ ನಾಯಕರು, ಅವರು ನಮ್ಮ AICC ಅಧ್ಯಕ್ಷರಾಗಿದ್ದಾರೆ. ಅವರು ಸರಿಯಾದ ನಾಯಕತ್ವವನ್ನು ಕೊಡ್ತಾರೆ. ಇಡೀ ಇಂಡಿಯಾ ಇದಕ್ಕೆ ಸಮೇತ ನಾಯಕತ್ವವನ್ನು ಕೊಡ್ತಾ ಇದ್ದಾರೆ. ಎಲ್ಲರೂ ಅವ್ರನ್ನ ಜನಮೆಚ್ಚುವಂಥ ಒಂದು ನಾಯಕ ಅಂದ್ಬಿಟ್ಟು ತಿಳ್ಕೊಂಡಿದ್ದಾರೆ. ಇವತ್ತು ನಾವು ಕೇಳ್ತಾ ಇರೋದು, ನಾವು ಇವತ್ತು ಈ ಭಾರತ್ ಜೋಡೋ ಅಂದಿಟ್ಟುಬಿಟ್ರೆ ದೇಶವನ್ನು ಐಕ್ಯತೆಯಿಂದ ಮಾಡೋದು. ಯಾರು ಇವತ್ತು ಕಷ್ಟದಲ್ಲಿದ್ದಾರೆ ಅವರಿಗೆ ಒಂದು ಬೆಂಬಲ ಕೊಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದಿಂದ ರಾಹುಲ್ ಗಾಂಧಿ ಅವರ ನಾಯಕತ್ವದಲ್ಲಿ ಇವತ್ತೊಂದು ಈ ಭಾರತ್ ಜೋಡೋ ನ್ಯಾಯ ಯಾತ್ರೆ. ಏನು ನ್ಯಾಯ? ಜನರಿಗೆ ಇವತ್ತು ನ್ಯಾಯವನ್ನು ಕೊಡುವಂಥ ಕಾರ್ಯಕ್ರಮವನ್ನು ಮಾಡಿದ್ವಿ. ಇವತ್ತು ಮಣಿಪೂರು ಅದು ಉರಿತಾ ಇದ್ದಾಗ ಇವರು ಯಾರು ಹೋಗಲಿಲ್ಲ. ಅಲ್ಲಿ ರಾಹುಲ್ ಗಾಂಧಿ ಅವರು ಹೋಗಿದ್ರು, ಕಾಂಗ್ರೆಸ್ ಪಕ್ಷದ ನಾಯಕರುಗಳೆಲ್ಲ ಹೋಗಿದ್ದರು. ಆದರೆ ಇವರು ಯಾರು ಆಸಾಂ ಚೀಫ್ ಮಿನಿಸ್ಟರ್ ಸಮೇತ ಹೋದರು. ಭಾರತ್ ಜೋಡೋ ಯಾತ್ರಾ ಭಾರತ ದೇಶದಲ್ಲಿ ಬೇರೆ ಬೇರೆ ಭಾಷೆಯವರಿದ್ದಾರೆ, ಬೇರೆ ಬೇರೆ ಜಾತಿಯವರಿದ್ದಾರೆ. ಆದರೆ ನಾವೆಲ್ಲ ಭಾರತೀಯರು ಅಂತ ತಿಳ್ಕೊಂಡವರೇ ಇಡೀ ಭಾರತದ ಪ್ರಜೆಗಳು. ಇವತ್ತು ಭಾರತವನ್ನು ತಮ್ಮ ಸ್ವಾರ್ಥಕ್ಕಾಗಿ ವಿಭಜನೆ ಮಾಡುವಂಥ ಕೆಲಸವನ್ನು, ತಮ್ಮ ಅಧಿಕಾರಕ್ಕೋಸ್ಕರವಾಗಿ ಮಾಡುವಂಥ ಕೆಲಸವನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಿದ್ದಾರೆ. ಬಹುಶಃ ಅದರ ವಿರುದ್ಧವಾಗಿ ಭಾರತವನ್ನು ಯಾವ ರೀತಿಯಲ್ಲಿ ನಾವು ಸ್ವಾತಂತ್ರ್ಯ ಕೊಟ್ಟಿದ್ದೀವಿ, ಹೋರಾಟ ಮಾಡಿದ್ದೀವಿ, ಮಹಾತ್ಮ ಗಾಂಧೀಜಿಯವರ ನಾಯಕತ್ವದಲ್ಲಿ, ಪಂಡಿತ್ ಜವಾಹರ್ಲಾಲ್ ನೆಹರೂರವರ ನಾಯಕತ್ವದಲ್ಲಿ ಇವತ್ತು
ಯಾವ ರೀತಿಯಲ್ಲಿ ನಮ್ಮ ವಲ್ಲಭಾಯಿ ಪಟೇಲ್ ಅವರಿರ್ಬೋದು, ಸುಭಾಷ್ ಚಂದ್ರ ಬೋಸ್ ಅವರು, ಸಾಕಷ್ಟು ಜನರು ಹೋರಾಟ ಮಾಡಿ ಶಾಂತಿಯುತ ರೀತಿಯಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಕಲಿಸಿಕೊಟ್ಟು ಇವತ್ತು ಭಾರತದ ಐಕ್ಯತೆಯನ್ನು ಕಾಪಾಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿದೆ. ಕಾಂಗ್ರೆಸ್ ಪಕ್ಷ ಧ್ಯೇಯ ಏನೆಂದು ಹೇಳ್ಬಿಟ್ರೆ, ನಮ್ಮ ಸಂವಿಧಾನದಲ್ಲಿ ಹೇಳಿದ್ದಾರೆ, ಯಾರೇ ವೀಕರ್ ಸೆಕ್ಷನ್ ಇರಲಿ, ಅಲ್ಪಸಂಖ್ಯಾತರಿರಲಿ, ಹಿಂದುಳಿದ ವರ್ಗದವರಲಿ, ಪರಿಶಿಷ್ಟ ಜಾತಿ ವರ್ಗದವರಲಿ, ಅವ್ರನ್ನ ಸಮೇತ ಮುಂದೆ ತರಬೇಕು ಉದ್ದೇಶದಿಂದ ಇವತ್ತು ನಮಗೆ ಸಂವಿಧಾನವನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನಾಯಕರು ಕೊಟ್ಟಿದ್ದಾರೆ. ಈ ಸಂವಿಧಾನವನ್ನು ಉಳಿಸಿಕೊಂಡು ಇಷ್ಟು ವರ್ಷ ಬಂದಿದ್ದೀವಿ. ನಮಗೆಲ್ಲ ಗೊತ್ತಿದೆ, ಇವತ್ತು ನಮ್ಮ ಅಂದಿನ ಪ್ರಧಾನಿ ಪಂಡಿತ್ ಜವಾಹರಲಾಲ್ ಅವರ ದೂರದೃಷ್ಟಿ, ಮತ್ತೆ ಇಂದಿರಾ ಗಾಂಧಿ ಅವರು ಇರ್ಬೋದು, ನರಸಿಂಹರಾಯರು ಇರ್ಬೋದು, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇರ್ಬೋದು, ಈವನ್ ವಾಜಪೇಯಿ ಅವರು ಸಮೇತ ನನಗೆ ಗೊತ್ತಿರುವಂಗೆ ಬೇರೆ ಬಿಜೆಪಿ ಪಕ್ಷದವರು ಆದರೂ ಸಮೇತ ಅವರು ಭಾರತದ ದೃಷ್ಟಿಯಲ್ಲಿ ಆಡಳಿತವನ್ನು ಕೊಟ್ಟಿದ್ದರು. ಆದರೆ ಇವತ್ತು ಯಾವುದೇ ದೂರದೃಷ್ಟಿ ಇಲ್ಲ, ರಾಷ್ಟ್ರದ ಅಭಿವೃದ್ಧಿ ಆಗಬೇಕಾಗಿಲ್ಲ, ಯಾರು ರಾಷ್ಟ್ರದಲ್ಲಿ ಜನ ಇವತ್ತು ತೊಂದರೆಗಳಾದರೆ ಅದರ ನೋಡದಂತೆ ಅವರಿಗೆ ಕಣ್ಣಿದ್ದರೂ ಕೂಡ ನನಗೆ ಇವತ್ತು ನಮ್ಮ ಕೇಂದ್ರ ಸರ್ಕಾರದವರು ನಡೀತಾ ಇದ್ದಾರೆ. ತಮ್ಗೆ ಗೊತ್ತಿದೆ, ಕಳೆದ ಏನು ಡಿಮಾನಿಟೈಸೇಷನ್ ಎಂದು ಹೇಳ್ಬಿಟ್ಟು ಇಡೀ ಭಾರತ ರಾಷ್ಟ್ರದ ಒಂದು ಆರ್ಥಿಕ ಪರಿಸ್ಥಿತಿಯನ್ನು ಇವತ್ತು ಕೆಳಹಂತಕ್ಕೆ ತಗೊಂಡ್ಬರ್ಬೇಕಾಗಿದೆ. ಡಿಮಾನಿಟೈಸೇಷನ್ ಇಂದ ಆಗಿದೆ. ಅವತ್ತು ಪ್ರಧಾನಿಯವರು ಭಾಷಣ ಮಾಡುತ್ತಾ ನೋಡಬೇಕು, ಈಗಲೂ ಇದೆ, ರೆಕಾರ್ಡಲ್ಲಿ ಇದೆ, 15 ದಿವಸದಲ್ಲಿ ಎಲ್ಲ ಸರಿ ಮಾಡ್ತೀನಿ ಎಂಬುದಾಗಿ ಒಬ್ಬ ರಾಷ್ಟ್ರದ ಪ್ರಧಾನಿ ರಾಷ್ಟ್ರವನ್ನು ಉದ್ದೇಶಿಸಿ ಮಾತಾಡಿದರು. ನಂತರ ಕೋವಿಡ್ ಬಂದಾಗ, ಕೋವಿಡ್ ಏನೋ 1 ದಿವಸ 2 ದಿವಸಕ್ಕೆ ಬರಲಿಲ್ಲ. ಕೋವಿಡ್ ಬಂದಾಗ ನಮಗೆ ಸಾಕಷ್ಟು ಸಮಯ ಇತ್ತು. ಆವತ್ತು ಪ್ರಧಾನಿಯವರು ಮತ್ತು ಅವ್ರ ಪಕ್ಷ ಏನು ಮಾಡಿದ್ರು ಅಂತ ಹೇಳಿದ್ರೆ, ಗುಜರಾತಲ್ಲಿ ಅವರೇ ಬಾರ್ ಟ್ರಂಪ್ ಒಂದು ಇಟ್ಟುಬಿಟ್ಟು ಅವ್ರನ್ನ ಹೊತ್ಕೊಂಡು ಓಡಾಡ್ತಾ ಇದ್ರು. ಆಗ ನಾವು ಸಾಕಷ್ಟು ಪ್ರಿವೆಂಟಿವ್ ಮೆಷರ್ಸ್ ತಗೋಬೇಕಾಗಿತ್ತು, ಮಾಡಲಿಲ್ಲ. ಇಡೀ ರಾಷ್ಟ್ರದಲ್ಲಿ ಮಾಡಿದಾಗ ತಾವು ತಮ್ಮ ಕಣ್ಮುಂದುಗಡೆ ನೋಡಿರ್ಬೋದು, ಲಾಕ್ಡೌನ್ ಅನ್ನ ಹೇಳಿದರು. ಒಂದೇ ದಿವಸದಲ್ಲಿ ಲಾಕ್ಡೌನ್ ಮಾಡಿ ನಮ್ಮ ರಾಷ್ಟ್ರದಲ್ಲಿರುವ ಬಡ ಜನರು, ಬಡ ಕಾರ್ಮಿಕರು ರಸ್ತೆಯಲ್ಲಿದ್ದರು. ಅವ್ರ ಮಕ್ಕಳನ್ನ, ಮರಿ ಮಕ್ಕಳನ್ನ ಕರ್ಕೊಂಡು ಹೋಗಿ ಸಾವಿರಾರು ಕಿಲೋಮೀಟ್ರು ನಡೆದುಕೊಂಡು ಹೋಗಬೇಕಾಗಿದ್ದ ಪರಿಸ್ಥಿತಿ ಬಂದಿತ್ತು. ಆದರೂ ಅವ್ರ ರಕ್ಷಣೆಗೆ ಬರಲಿಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷ ನಮ್ಮ ಕರ್ನಾಟಕದಲ್ಲಿ ಸಮೇತ ಸಾಕಷ್ಟು ಒಳ್ಳೆ ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರು ಅವತ್ತು ಕಾಂಗ್ರೆಸ್ ಪಕ್ಷ ಅಧ್ಯಕ್ಷರಾಗಿದ್ದರು. ಅದೇ ರೀತಿಯಲ್ಲಿ ನಮ್ಮ ಸಿದ್ದರಾಮಯ್ಯಜಿ ಅವರು ಕಾಂಗ್ರೆಸ್ ಶಾಸಕಾಂಗ ಪಕ್ಷ ಅಧ್ಯಕ್ಷ, ವಿರೋಧ ಪಕ್ಷದ ನಾಯಕರಾಗಿ ಕೆಲಸವನ್ನು ಮಾಡಿದರು. ನಂತರ ಪ್ರತಿಯೊಂದರಲ್ಲಿ ಸಮೇತ ನಮ್ಮ GSTನ ಅದನ್ನು ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ತಪ್ಪು ಮಾಡಿದ್ದಾರೆ. ಇವತ್ತು ನಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ಕೆಳಮಟ್ಟಕ್ಕೆ ಕರ್ಕೊಂಡು ಹೋಗಿದ್ದಾರೆ, ನೆಗೆಟಿವ್ ಗ್ರೋತ್ಗೆ ತಗೊಂಡು ಹೋಗಿದ್ದಾರೆ. ಇವತ್ತು ತಾವು ತಿಳ್ಕೊಳ್ಬೇಕಾಗ್ತದೆ, ಇವತ್ತು ನಮ್ಮ ರಾಷ್ಟ್ರ ಯುವ ಜನ ಇರುವಂಥ ರಾಷ್ಟ್ರ. ಯಾವುದೇ ರಾಷ್ಟ್ರ ಯುವಕರು ಯುವತಿಯರು ಹೆಚ್ಚಾಗಿದ್ದಾಗ ಆ GDP ಗ್ರೋತ್ ಯಾವಾಗಲೂ ಡಬಲ್ ಡಿಜಿಟ್ ಅಲ್ಲಿ ಇರ್ತಿತ್ತು. ಜೋಡೋ 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 ಬಂಧುಗಳೇ, ಕಾಂಗ್ರೆಸ್ನ ಹಿರಿಯ ನಾಯಕರಾದಂಥ ಹರಿಪ್ರಸಾದ್ ಅವರೇ, ಜಾರ್ಜ್ ಅವರೇ, ರೇವಣ್ಣವರೇ, ಸಲೀಂ ಅಹಮದ್ ಅವರು, ವೆಂಕಟೇಶ್ ಅವರು, ಎಲ್ಲ 3 ಜನ ನೂತನವಾಗಿ 4 ಜನ ಆಯ್ಕೆಯಾದಂಥ ಕಾಂಗ್ರೆಸ್ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷಗಳೇ, ಕಾರ್ಯಕರ್ತಗಳೇ, ಮಾಜಿ ಶಾಸಕರುಗಳೇ, ಮಂತ್ರಿಗಳೇ, ಮಾಜಿ ಮಂತ್ರಿಗಳೇ, ಕಾರ್ಯಕರ್ತಗಳೇ, ಕಾರ್ಪೊರೇಟ್ಗಳೇ, ಬ್ಲಾಕ್ ಅಧ್ಯಕ್ಷಗಳೇ, ಬಂಧು ಭಗಿನಿಯರೇ, ಈ ದೇಶದ ಸಂವಿಧಾನ, ಈ ದೇಶದ ಹಕ್ಕು, ಇದ್ರ ದೊಡ್ಡ ಚರ್ಚೆ ಇಡೀ ಭಾರತದಲ್ಲಿ ಇವತ್ತು ನಡೀತಾ ಇದೆ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವು ನಮ್ಮ ಧ್ವನಿಯನ್ನ, ನಮ್ಮ ಆಚಾರ ವಿಚಾರವನ್ನು ಪ್ರಚಾರ ಮಾಡಲಿಕ್ಕೆ ಎಲ್ಲರೂ ಕೂಡ ಸಂವಿಧಾನದಲ್ಲಿ ಹಕ್ಕನ್ನ ಕೊಟ್ಟಿದ್ದಾರೆ. ಇವತ್ತು ನಾವಿಲ್ಲಿ ಸೇರಿದ್ದೇವೆ.
ಸಾಂಕೇತಿಕವಾಗಿ ಇಲ್ಲಿ ಮತ್ತು ಎಲ್ಲ ಜಿಲ್ಲೆಗಳಲ್ಲೂ ಸೇರಿದ್ದೇವೆ. ಇಡೀ ದೇಶದಲ್ಲಿ 22ನೇ ತಾರೀಕು ನೆನೆ ಸಾಯಂಕಾಲ 3 ಗಂಟೆ ಮಾಡಬೇಕು ಅನ್ನೋದು ಒಂದು ಸಂದೇಶ ನನಗೆ 12 ಗಂಟೆ ರಾತ್ರಿಗೆ ಬಂತು. ಆದರೆ ನಾನು ನಿನ್ನೆ ಪ್ರಚಾರ ನಾವು ಮಾಡೋಂಥ ಕಾರ್ಯಕ್ರಮಕ್ಕೆ ಪ್ರಚಾರ ಸಿಕ್ಕುದಿಲ್ಲ ಅಂತೇಳಿ ಇವತ್ತಿಗೆ ಇಟ್ಕೊಂಡಿದ್ದೆ. ಆಮೇಲೆ ರಾಮಲಿಂಗಾರೆಡ್ಡಿ ಅವರು ಇಲ್ಲ 11ಕ್ಕೆ ಮಾಡೋಣ 3 ಬೇಡ ಅಂತೇಳಿ ಕೊನೆಗೆ ಸಲಹೆ ಮೇಲೆ ಈಗ ಮಾಡಿದ್ದೀವಿ. ತಾವೆಲ್ಲ ಬಹಳ ತುರ್ತಾಗಿ ಇಷ್ಟು ದೊಡ್ಡ ಸಂಘಟನೆಯನ್ನು ಮಾಡಿದ್ದಕ್ಕೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ, ಬ್ಲಾಕ್ ಅಧ್ಯಕ್ಷಗಳಿಗೆ, ನಾಯಕರುಗಳಿಗೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಿಮ್ಮೆಲ್ಲರೂ ಕೂಡ ನಾನು ಅಭಿನಂದನೆ ಸಲ್ಲಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಭಾರತ್ ಜೋಡೋ ಯಾತ್ರೆಗೆ 2ನೇ ಹಂತದ ಯಾತ್ರೆ, ಈ ದೇಶದ ನ್ಯಾಯಕ್ಕೋಸ್ಕರ ನಾವು ಯಾತ್ರೆಯನ್ನ ರಾಹುಲ್ ಗಾಂಧಿ ಅವರು ಕೈಗೊಂಡಿದ್ದಾರೆ. ಅವರಲ್ಲಿರುವಂತಹ ಒಂದು ಬದ್ಧತೆ ಕಾಂಗ್ರೆಸ್ ಪಕ್ಷದ ಇತಿಹಾಸ. ನಾನು ಆಗಾಗ ಒಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಯಾವಾಗೇ ಆಗಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅನ್ನೋ ಒಂದು ಮಾತನ್ನು ಅನೇಕ ಸಂದರ್ಭದಲ್ಲಿ ನಾನು ಬಳಸಿದ್ದೇನೆ. ಇವತ್ತು ಹಿಂದೆ ಮಹಾತ್ಮ ಗಾಂಧೀಜಿಯವರು ದಂಡಿನ ಯಾತ್ರೆಯನ್ನ ಮಾಡಿ ಈ ಬ್ರಿಟಿಷರ ವಿರುದ್ಧ ಹೋರಾಟವನ್ನು ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತಹ ಇತಿಹಾಸ. ಬೆಳಗಾವಿಯ 24ನೇ ತಾರೀಕು 24ನೇ ಏನು ಆ ತಾರೀಕಿತ್ತು ಕಾಂಗ್ರೆಸ್ ಸಮಾವೇಶ. ಆ ಸಮಾವೇಶ 24ನೇ ಇಸ್ವಿಯಲ್ಲಿ ಸಮಾವೇಶ. ಆ ಅಧ್ಯಕ್ಷ ಸ್ಥಾನವನ್ನ ಬೆಳಗಾವಿಯಲ್ಲಿ ವಹಿಸಿಕೊಂಡು ಅಲ್ಲಿಂದ ಈ ದೇಶದ ಸ್ವಾತಂತ್ರ್ಯಕ್ಕೆ ಹೊಸ ರೂಪವನ್ನು ತಂದುಕೊಟ್ಟು ಈ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಾವೆಲ್ಲ ಅಧಿಕಾರವನ್ನು ಹಂಚಿಕೊಂಡಿದ್ದೇವೆ. ಪಂಚಾಯತಿಂದ ಪಾರ್ಲಿಮೆಂಟ್ವರೆಗೂ ನಾಯಕರಾಗಿದ್ದೇವೆ. ನೀವೆಲ್ಲ ಪಂಚಾಯತಿಯಲ್ಲಿ ನಾಯಕರಾಗಿದ್ದೀರಿ, ಸೊಸೈಟಿಯಲ್ಲಿ ನಾಯಕರಾಗಿದ್ದೀರಿ, ಪಾರ್ಲಿಮೆಂಟಲ್ಲಿ ನಾಯಕರಾಗಿದ್ದಾರೆ, MLAಗಳಾಗಿದ್ದೀರಿ, ನಾವೆಲ್ಲ ಆಗಿದ್ದೇವೆ. ಪ್ರಜಾಪ್ರಭುತ್ವದ ಫಲ, ಸಂವಿಧಾನದ ಹಕ್ಕು ಇವತ್ತು ನಮಗೆಲ್ಲ ಇದನ್ನು ಮೂಡಿಸಿದೆ. ನಮ್ಮ ನಾಯಕರು ಮತ್ತು ನೀವೆಲ್ಲ ಸೇರಿ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ನಡೆದಿರಿ. ನೀವು ಕೂಡ ಬೆಂಗಳೂರು, ಕರ್ನಾಟಕ ರಾಜ್ಯದಲ್ಲಿ ಚಾಮರಾಜನಗರ ಜಿಲ್ಲೆಯಿಂದ ಹಿಡಿದು ರಾಯಚೂರು ಕೂಡ ನಿಮ್ಮೆಲ್ಲರ ಶ್ರಮ, ನಿಮ್ಮೆಲ್ಲರ ಸಂಘಟನೆ, ನಿಮ್ಮೆಲ್ಲರ ಹೋರಾಟ ಇಡೀ ದೇಶಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಟ್ಟು ಭಾರತ್ ಜೋಡೋ ಯಾತ್ರೆಗೆ ಒಂದು ದೊಡ್ಡ ಬುನಾದಿಯನ್ನ, ಅಡಿಪಾಯವನ್ನು ಹಾಕಿಕೊಟ್ಟು ಈ ಯಶಸ್ಸಿನ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮತ್ತು ತೆಲಂಗಾಣ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಒಂದು ಬಲಿಷ್ಠವಾದಂತಹ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದು ನಿಮ್ಮೆಲ್ಲರ ಸೇವೆಯನ್ನು ಇವತ್ತು ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ. ಇವತ್ತು ಭಾರತ್ ಜೋಡೋ ನ್ಯಾಯ ಯಾತ್ರೆ ಅಂತೇಳಿ ನಾನು ಸಿದ್ದರಾಮಯ್ಯನವರು ಆ ಒಂದು ಸಭೆಯಲ್ಲಿದ್ದು, ನ್ಯಾಯ ಯಾತ್ರೆ ಬೇಕಾ ಬೇಡವಾ ಅನ್ನೋ ಒಂದು ದೊಡ್ಡ ಸಭೆಯನ್ನ ಇದ್ದು ನಮ್ಮನ್ನೆಲ್ಲ ಕರೆಸಿದ್ರು. ಸೊ ಕೊನೆಗೆ ಅನೇಕ ಚರ್ಚೆ ನಡೀತು. ಭಾರತ್ ಜೋಡೋ ಯಾತ್ರೆ ಅಂತ ಮಾಡಬೇಕು, ಕೆಲವರು ನ್ಯಾಯ ಯಾತ್ರೆ ಮಾಡಬೇಕು, ಕೆಲವರು ನ್ಯಾಯ ಬೇಡ ಅಂತ. ಸೊ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಕ್ಕೆ 2ನೇ ಹಂತದಲ್ಲಿ ರಾಹುಲ್ ಗಾಂಧಿ ಅವರು ತೆಗೆದುಕೊಂಡಂತ ಒಂದು ತೀರ್ಮಾನ ಇದೆಯಲ್ಲ, ಈ ಚಳಿಲಿ, ಈ ಬಿಸಿಲಿನಲ್ಲಿ ಇವತ್ತು ಒಂದು ಬದ್ಧತೆ ಇದೆಯಲ್ಲ, ಈ ದೇಶದ ಜನತೆಯನ್ನ ಹೃದಯವನ್ನ ಒಗ್ಗೂಡಿಸಬೇಕು, ಯುವಕರ ಸಮಸ್ಯೆಯನ್ನ ಬಗೆಹರಿಸಬೇಕು, ಈ ದೇಶದಲ್ಲಿ ಆಗ್ತಾರಂತ ಒಂದು ಬೆಲೆ ಏರಿಕೆಯನ್ನ ತಡೆಗಟ್ಟಬೇಕು ಅನ್ನೋ ಒಂದು ಮೂಲ ಮಂತ್ರವನ್ನು ಇಟ್ಕೊಂಡು ಈ ಯಾತ್ರೆಯನ್ನ ಮಾಡ್ತಾ ಇದ್ದಾರೆ. ಇದು ನಮಗಲ್ಲ, ಎಲ್ಲ ವಿರೋಧ ಪಾರ್ಟಿಗಳು ಕೂಡ ಇದೊಂದು ಮಾದರಿ, ಇದೊಂದು ಇತಿಹಾಸ. ಇದು ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಂಥ ಇತಿಹಾಸವನ್ನ ಮಾಡಲಿಕ್ಕೆ ಸಾಧ್ಯ. ಈಗ ಬಿಜೆಪಿಯವರು ಯಾರು ಇಂಥ ಯಾತ್ರೆಯನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಲಿಲ್ಲ. ಹಿಂದೆ ಚಂದ್ರಶೇಖರ್ ಅವರು ಅವ್ರದೇ ಆದಂತಹ ಒಂದು ರೀತಿಯಲ್ಲಿ ಒಂದು ಚಂದ್ರಶೇಖರ್ ಅವರು ಪ್ರಯತ್ನವನ್ನ ಮಾಡಿದ್ರು. ಅದು ಬಿಟ್ರೆ ಇಷ್ಟು ದೊಡ್ಡ ಯಾತ್ರೆ, ಇಷ್ಟು ದೊಡ್ಡ ನಡಿಗೆ ಇದು ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ. ನೀವೆಲ್ಲ ಕಾಂಗ್ರೆಸ್ ಪಕ್ಷದ ಕುಟುಂಬದ ಸದಸ್ಯರುಗಳು, ನಿಮ್ಮೆಲ್ಲರೂ ಕೂಡ ಅದರ ದೊಡ್ಡ ಶಕ್ತಿ ಮೂಡ್ತದೆ. ಇವತ್ತು ಮತ್ತೆ ಮಣಿಪುರದಿಂದ, ಮಿಜೋರಾಂನಿಂದ
ಮತ್ತೆ ಇವತ್ತು ಮುಂಬೈವರೆಗೂ ಕೂಡ ಈ ಯಾತ್ರೆ ಪ್ರಾರಂಭ ಆಗಿದೆ. ಈಗ ಕಳೆದ 2 ದಿನದಿಂದ ಅಸ್ಸಾಂನಲ್ಲಿ ಏನು ನಡೀತಾ ಇದೆ, ಇವತ್ತು ಬೆಳಗ್ಗೆ ಕೂಡ ನಾನು ಇಲ್ಲಿಗೆ ಬರಲಿಕ್ಕೆ ತಡ ಆಯಿತು. ನಾನು ಅಲ್ಲಿಂದ ಮಾಹಿತಿನ ತರ್ಕೊಳ್ತಾ ಇದ್ದೆ. ಕೆಲವು ನನ್ನ ಮಂತ್ರಿಗಳೆಲ್ಲ ಸ್ನೇಹಿತರುಗಳು ಹೈದರಾಬಾದ್ ಅವರೆಲ್ಲ ಹೋಗಿದ್ದಾರೆ, ಅಲ್ಲಿಂದ ಫೋನ್ ಮಾಡಿದ್ರು. ಇವತ್ತು ಬೆಳಗ್ಗೆ ಗುವಾಹಟಿ ನಗರದಲ್ಲಿ ಎಂಟ್ರಿ ಮಾಡಲಿಕ್ಕೆ ಬಿಟ್ಟಿಲ್ಲ. ಸುಮಾರು 5,000 ಜನ ಕಾರ್ಯಕರ್ತರನ್ನ ಇವತ್ತು ತಡೆ ಮಾಡಿ ಅಲ್ಲಿ ಪ್ರತಿಭಟನೆ ಈಗ ನಡೀತಾ ಇದೆ. ಒಳಗಡೆ ಎಂಟ್ರಿ ಮಾಡಲಿಕ್ಕೆ ಬಂದಿಲ್ಲ. ಅಂದ್ರೆ ಈ ದೇಶದಲ್ಲಿ ಸಂವಿಧಾನ, ಪ್ರಜಾಪ್ರಭುತ್ವ ಎರಡು ಬದುಕಿದೆಯೋ ಇಲ್ಲೋ ಅನ್ನೋ ಒಂದು ಪ್ರಶ್ನೆ. ಇವತ್ತು ನೀವೆಲ್ಲ ಸೇರಿರೋದು ಒಂದು ಅದನ್ನ ಖಂಡಿಸಲಿಕ್ಕೆ, ಮತ್ತೊಂದು ಈ ದೇಶದ ಕಾಂಗ್ರೆಸ್ ನಾಯಕತ್ವದ ಮುಖಂಡತ್ವದಲ್ಲಿ ಇವತ್ತು ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರ ನಾಯಕತ್ವದಲ್ಲಿ ಏನು ಕಾಂಗ್ರೆಸ್ ಪಕ್ಷ ಇದೆ, ರಾಹುಲ್ ಗಾಂಧಿ ಅವರ ಮುಖಂಡತ್ವದಲ್ಲಿ ಏನು ಈ ಯಾತ್ರೆ ನಡೀತಾ ಇದೆ, ಅದರ ಬೆಂಬಲವಾಗಿ ನಾವು ಇದ್ದೇವೆ ಅಂತ ಹೇಳಲಿಕ್ಕೆ ಇವತ್ತು ನಾವಿಲ್ಲ ಇಲ್ಲಿ ಸೇರಿದ್ದೇವೆ. ಅದನ್ನು ಖಂಡಿಸಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ. ಕಾಂಗ್ರೆಸ್ ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ನ್ಯಾಯ ಯಾತ್ರೆಗೆ ಒಂದು ದೊಡ್ಡ ವಿರೋಧ ಪಾರ್ಟಿಯವ್ರಿಗೆ ಸ್ವಲ್ಪ ಭಯ. ಏನು ನಿಮ್ಗೇನು ಕಷ್ಟ? ನಾವೇನು ರಾಜಕಾರಣ ಧರ್ಮದಲ್ಲಿ ನಾವ್ಯಾರು ದುರುಪಯೋಗ ಮಾಡ್ಕೊಳ್ತಾ ಇಲ್ವಲ್ಲ. ನಾನು ಆಗ ಒಂದು ಮಾತು ಹೇಳಿದ್ದೇನೆ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು ಅಂತ. ಈಗ ನೀವು ಏನೇ ಧರ್ಮದಲ್ಲಿ ರಾಜಕಾರಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ನಾವು ಚರ್ಚೆ ಮಾಡ್ತಾ ಇಲ್ಲ. ಇವತ್ತು ಬೇಕಾದಷ್ಟು ವ್ಯಾಖ್ಯಾನ ಮತ್ತೊಂದೆಲ್ಲ ಬರ್ತಾ ಇದೆ. ನೆನ್ನಿನ ಮನೆಯಲ್ಲಿ ನಾನು ಟಿವಿಗೆ ಹೇಳಿದೆ, ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ, ಈ ಶಿವಕುಮಾರ್ ಹೆಸರಿನಲ್ಲಿ ಶಿವ ಷಣ್ಮುಖ ಇದ್ದಾನೆ, ಗಣೇಶನು ಇದ್ದಾನೆ ಅಂತೇಳಿ. ಈ ಹರಿಪ್ರಸಾದ್ ಹೆಸರಲ್ಲಿ ಹರಿ ಇದ್ದಾನೆ, ಕೃಷ್ಣ ಬೈರೇಗೌಡರ ಹೆಸರಲ್ಲಿ ಕೃಷ್ಣ ಇದ್ದಾನೆ. ಏನ್ ನಮ್ನೆಲ್ಲ ಹೆಸರನ್ನ ಬದಲಾವಣೆ ಮಾಡ್ಬಿಡಕ್ಕಾಗ್ತದ? ಇಲ್ಲ ಏನಾದ್ರು ಹಿಂದೂ ಧರ್ಮ ಆಗ್ಲಿ ನಿಮ್ದೇ ಆದಂತಹ ಒಂದಿದು ಏನೋ ನಿಮ್ಮನೆ ಆಸ್ತಿ ಕೆಟ್ಲಿಕ್ಕೆ ಸಾಧ್ಯನಾ? ನಮ್ಮೆಲ್ಲರ ಧರ್ಮ, ನಮ್ಮ ಧರ್ಮ, ನಮ್ಮ ನಂಬಿಕೆ. ಧರ್ಮದಲ್ಲಿ ಏನೇ ಇದ್ರೂ ಒಂದೇ ತತ್ವ ಒಂದೇ, ಯಾವುದೇ ಜಾತಿ ಇರಲಿ, ಯಾವುದೇ ವಿಚಾರ ಇರಲಿ. ನಾನು ಆಗಾಗ ಇನ್ನೊಂದು ಮಾತು ಹೇಳ್ತಾ ಇರ್ತೀನಿ, ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು ಅಂತ ಹೇಳ್ತಾ ಇರ್ತೀವಿ. ಹಂಗೆ ನಾವು ಕಲ್ಲಲ್ಲೂ ದೇವ್ರು ನೋಡ್ತೇವೆ, ಮರದಲ್ಲೂ ನೋಡ್ತೇವೆ, ಗಾಳಿಯಲ್ಲೂ ನೋಡ್ತೇವೆ, ನೀರಿನಲ್ಲೂ ನಾವು ನೋಡ್ತೇವೆ. ಇವತ್ತು ನಾವು ಈ ಸರ್ಕಾರ ಬಂದಿದೆ, 5 ಗ್ಯಾರಂಟಿ, 5 ಬೆರಳು, 5 ಗ್ಯಾರಂಟಿ, 5 ಬೆರಳು ಸೇರಿ ಕೈ ಮುಷ್ಟಿ ಆಯಿತು, 5 ಗ್ಯಾರಂಟಿ ಸೇರಿ ಈ ಕೈ ಹಸ್ತ ಬಲವಾಯಿತು. ಇದನ್ನ ನಿಮ್ಮ ಕೈಲಿ ತಡ್ಕೊಳಕ್ ಆಗ್ತಾ ಇಲ್ಲ. ಇದನ್ನ ನೋಡಿ ಹೆದರ್ಬಿಟ್ಟು ಪಾಪ ಏನೇನೋ ಹೊಂದಾಣಿಕೆಯನ್ನ ಇವತ್ತು ಮಾಡ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು JDS ನಾವಿಬ್ರು ಸೇರಿ ಸರ್ಕಾರ ರಚನೆ ಮಾಡಿದ್ದು. ನಾವು ಕೇಂದ್ರದವರು ಬಿಜೆಪಿಯವ್ರನ್ನ ದೂರ ಇಡಬೇಕು ಅಂತೇಳಿ ನಾವು ಒಪ್ಕೊಂಡು ನಾವೆಲ್ಲ ಸರ್ಕಾರನ ರಚನೆ ಮಾಡಿದ್ದು. ಇವತ್ತು ಯಾರು ಸರ್ಕಾರವನ್ನ ತೆಗೆದ್ರು, ಯಾರು ಈ ಸರ್ಕಾರವನ್ನ JDS ಮತ್ತು ಕಾಂಗ್ರೆಸ್ ಸರ್ಕಾರನ ತೆಗಿಲಿಕ್ಕೆ ಪ್ರಯತ್ನ ಮಾಡಿ ಯಡಿಯೂರಪ್ಪನವರ ಮುಖಂಡತ್ವದಲ್ಲಿ ನಡೀತು, ಅವರ ಜೊತೆಯಲ್ಲೇ ಇವತ್ತು ಸೌಖ್ಯ ಇವತ್ತು ಮಾಡಿಕೊಂಡು ಈ ಅಧಿಕಾರವನ್ನ ಎಲ್ಲ ಅವ್ರಿಗಾದಂತ ಏನು ಒಂದು ಅನ್ಯಾಯ ಇದೆಯಲ್ಲ, ಅನ್ಯಾಯ ಮಾಡಿದವ್ರ ಜೊತೆಲೇ ಇವತ್ತು ಸೇರಿಸಿ ಇವತ್ತು ರಾಜಕಾರಣ ನಡೀತಾ ಇದೆ ಅಂತಂದ್ರೆ, ರಾಜಕಾರಣದಲ್ಲಿ ಏನು ಅನ್ಯಾಯ, ಯಾರು ಯಾವುದು ಯಾವ ರೀತಿ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಈ ವಿಚಾರದಲ್ಲಿ ವಿಶ್ಲೇಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ. ನಾನು ಬೇರೆ ಸಂದರ್ಭದಲ್ಲಿ ನಾನು ಅದ್ರ ಬಗ್ಗೆ ವಿಶ್ಲೇಷಣೆಯನ್ನು ನಾನು ಮಾಡ್ತೇನೆ. ಇವತ್ತು ಗೃಹ ಜ್ಯೋತಿ ಬಗ್ಗೆ ನಮ್ಮ ಜಾರ್ಜ್ ಮಾತಾಡ್ತಿದ್ರು. ಗೃಹ ಏನು? ಮನೆ. ಜ್ಯೋತಿ ಅಂದೇನು? ಬೆಳಕು. ಬೆಳಕಿನಲ್ಲಿ ಶಕ್ತಿ ಇದೆ. ಇವತ್ತು ಗೃಹ ಲಕ್ಷ್ಮಿ, ಆ ಗೃಹಕ್ಕೇನು ಆ ಪ್ರತಿಯೊಂದು ಮನೆಗೂ ಹೆಣ್ಮಗಳು ಕೂಡ ಲಕ್ಷ್ಮಿ ಹಣ ಹೆಚ್ಚಿಗೆ ಆಗಬೇಕು, ಆ ಕುಟುಂಬಕ್ಕೆ 2,000 ಸೇರಬೇಕು. ಗೃಹ ಜ್ಯೋತಿಗೆ 1,500 ರೂಪಾಯಿ ಖರ್ಚಾಗ್ತದೆ. ಅನ್ನಭಾಗ್ಯ, ಅಕ್ಕಿ ಒಂದ್ ಕಡೆ ಇತ್ತು, ಅರ್ಶನ ಒಂದ್ ಕಡೆ ಇತ್ತು, ಅದೆರಡು ಸೇರಿ ಮಂತ್ರಾಕ್ಷತೆ ಆಯ್ತು. ಆ ಮಂತ್ರಾಕ್ಷತೆ ಮನೆಗೆ ಹಂಚ್ತಾ ಇದ್ದೀರಿ. ಇದು ಕಾಂಗ್ರೆಸ್ ಪಕ್ಷದ ಮಂತ್ರಾಕ್ಷತೆ ಅಲ್ವಾ? ಕಾಂಗ್ರೆಸ್ ಪಕ್ಷದ ಅಕ್ಕಿ ಅಲ್ವಾ? ಏನ್ ಅಲ್ಲಿಂದ ಬಂದಿತ್ತಾ? ಶಕ್ತಿ ಯೋಜನೆ ರಾಮಲಿಂಗಾರೆಡ್ಡಿ ಅವರು ಇಲ್ಲ. ಶಕ್ತಿ ಯೋಜನೆ ಏನಕ್ಕೆ ಶಕ್ತಿ? ಯಾರ ಶಕ್ತಿ? ಮಹಿಳಾ ಶಕ್ತಿ. ಮಹಿಳೆಗೆ ಏನ್ ಕರಿತೀವಿ? ಭೂತಾಯಿ ಅಂತ ಕರಿತೀವಿ. ಯಾವ್ದಾದ್ರು ಊರಿಗೆ ಏನ್ ಕೇಳ್ತೀವಿ? ಗ್ರಾಮ ದೇವತೆ ಏನು ಅಂತ ಕೇಳ್ತೀವಿ. ಹಂಗೆ ಶಕ್ತಿಯರಿಗೆ, ಹೆಣ್ಮಕ್ಳಿಗೆ ಶಕ್ತಿಯನ್ನು ಕೊಟ್ಟಿದ್ದು ಇದು ಹೆಣ್ಮಕ್ಳ ಮಾನವೀಯತೆಯ ಧರ್ಮ ಅಲ್ವಾ? ಇದು ನಾವು ಒಂದೇ ಜಾತಿ ಕೊಡ್ತಾ ಇದೀವ?
ಒಂದೇ ಧರ್ಮಕ್ಕೆ ಕೊಡ್ತಾ ಇದ್ದೀವಾ, ಒಂದೇ ಪಾರ್ಟಿಗೆ ಕೊಡ್ತಾ ಇದ್ದೀವಾ? ಇದೇ ಕಾಂಗ್ರೆಸ್ ಪಕ್ಷಕ್ಕೂ ಬೇರೆಯವ್ರಿಗಿರುವಂಥ ವ್ಯತ್ಯಾಸ. ಆದ್ರಿಂದ ಕೈಯಲ್ಲಿ ಮಂತ್ರಾಕ್ಷತೆ, ಮೊಗಲ್ನಲ್ಲಿ ದೊಣ್ಣೆ. ಕೈಯಲ್ಲಿ ಮಂತ್ರಾಕ್ಷತೆ, ಇಲ್ಲಿ ದೊಣ್ಣೆ ಮಡಿಕೊಂಡವ್ರೆ ಬಿಜೆಪಿಯವರು. ಯಾಕ್ರಿ ಇವೆಲ್ಲ? ರಾಹುಲ್ ಗಾಂಧಿ ಅವರು ಯಾತ್ರೆ ಮಾಡಿಕೊಂಡು ಜನರಿಗೆ ಸಂದೇಶವನ್ನ ಸಾರ್ಕೊಂಡು ಹೋಗ್ತಾ ಇದ್ದಾರೆ. ಏನಕ್ಕೆ ನಿಲ್ಲಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ? ಯಾರ್ಯಾರು ಈ ದೇಶದ ಭವಿಷ್ಯಕ್ಕೋಸ್ಕರ, ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಈ ದೇಶದಲ್ಲಿ ಶಾಂತಿಗೋಸ್ಕರ ಕಾಂಗ್ರೆಸ್ಸಿಗರು ಸಾವಿರಾರು ಜನ ಪ್ರಾಣ ತ್ಯಾಗವನ್ನು ಮಾಡಿದ್ದಾರೆ. ಇವತ್ತು ರಾಹುಲ್ ಗಾಂಧಿಯವರು ಇವತ್ತು ಯಾತ್ರೆ ನಡೀತಾ ಇದ್ದಾರೆ. ಚಿಕ್ಕ ವಯಸ್ಸು, ತನ್ನ ಅಜ್ಜಿ ಪ್ರಾಣವನ್ನ ಕಳ್ಕೊಂಡಿದ್ದನ್ನ, ಗುಂಡನ್ನ ಹಾರಿಸಿದ್ದನ್ನ ನೋಡಿ ಈ ದೇಶಕ್ಕೆ ಎಂತ ನೋವನ್ನು ಅನುಭವಿಸಿದ್ದಾರೆ. ಅದಾದ ಮೇಲೆ ಅವರ ಚಿಕ್ಕಪ್ಪ ನಮ್ಮ ಸಂಜಯ್ ಗಾಂಧಿ ಅವರು ಕೂಡ ಈ ದೇಶದ ಒಂದು ದೊಡ್ಡ ಷಡ್ಯಂತ್ರ ಅವತ್ತಿನ ಕಾಲದಲ್ಲಿ. ನಾನು ಅದ್ರ ಬಗ್ಗೆ ವ್ಯಾಖ್ಯಾನಕ್ಕೆ ಹೋಗುದಿಲ್ಲ. ಅವನು ಕಳ್ಕೊಂಡು ಅದಾದ್ಮೇಲೆ ಕೆಲವು ವಯಸ್ಸಾದ ಮೇಲೆ 1984ರಲ್ಲಿ ಇಂದಿರಾ ಗಾಂಧಿ ಅವರು ಸತ್ರು. ಅದಾದ್ಮೇಲೆ 99ರಲ್ಲಿ ರಾಜೀವ್ ಗಾಂಧಿ ಅವರು ಸತ್ರು. ಇಷ್ಟೆಲ್ಲ ದುಃಖವನ್ನ ಅನುಭವಿಸಿ ಈ ದೇಶದ ಪ್ರಧಾನಮಂತ್ರಿ ಸ್ಥಾನನ ಸೋನಿಯಾ ಗಾಂಧಿ ಅವರು ತ್ಯಾಗ ಮಾಡಿದಾಗ ಕೂಡ ಇವತ್ತು ಮತ್ತೆ ಈ ದೇಶದ ಒಗ್ಗಟ್ಟಿಗೋಸ್ಕರ ಇವತ್ತು ಈ ಭಾರತ್ ಜೋಡೋ ನ್ಯಾಯ ಯಾತ್ರೆಯನ್ನ ಮಾಡ್ತಾ ಇದ್ರಲ್ಲ, ಇದನ್ನ ನೋಡಿಕೊಂಡು ಸಹಿಸಕ್ಕಾಗಲಿಲ್ಲ. ಒಬ್ಬ ಬಿಜೆಪಿ ನಾಯಕ ಇಂಥ ತ್ಯಾಗ ಮಾಡಿದ್ದಾರ? ಒಬ್ಬ ಬಿಜೆಪಿ ನಾಯಕ ಇಂಥ ಹೋರಾಟವನ್ನು ಮಾಡಿದ್ದಾರ? ಯಾರು ಕೂಡ ಮಾಡಕ್ಕಾಗಲಿಲ್ಲ. ಆದ್ರಿಂದ ಇವತ್ತು ನೀವೆಲ್ಲ ಇವತ್ತು ಒಂದು ಸಣ್ಣ ಕರೆ ಮೇರೆಗೆ ನಮ್ಮ ಬ್ಲಾಕ್ ಅಧ್ಯಕ್ಷಗಳು, ಜಿಲ್ಲಾ ಅಧ್ಯಕ್ಷಗಳು, ನಮ್ಮ ಕಂಟ್ರೋಲ್ ರೂಮ್ ಅವರು ನಿಮ್ಗೆ ಕೊಟ್ಟಂತ ಮೆಸೇಜ್ಗೆ ನೀವು ಬಂದು ನಾನೊಬ್ಬ ಕಾಂಗ್ರೆಸ್ಸಿಗ, ನಾನು ಹೋರಾಟವನ್ನು ಮಾಡ್ತೇನೆ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ಕೊಟ್ಟಂತ ಪಕ್ಷದಲ್ಲಿ ನಾನಿದ್ದೇನೆ ಅಂತೇಳಿ ಬೆಂಬಲವನ್ನು ವ್ಯಕ್ತಪಡಿಸಿ ಇವತ್ತು ನಿಂತಿರೋದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳ ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಬಾರಿ 26ನೇ ತಾರೀಕು ರಾಷ್ಟ್ರ ಧ್ವಜವನ್ನು ಹಾರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇದ್ದಾರೆ. ನೀವೆಲ್ಲ ಬರಬೇಕು. 26ನೇ ತಾರೀಕು ಕಾಂಗ್ರೆಸ್ ಕಚೇರಿಯಲ್ಲಿ 26ನೇ ತಾರೀಕಿನ ಗಣರಾಜ್ಯೋತ್ಸವದ ಧ್ವಜವನ್ನು ಹಾರಿಸಲಿಕ್ಕೆ ಅವರು ಬರ್ತಾ ಇದ್ದಾರೆ. ನೀವೆಲ್ಲ ಬಂದು ಭಾಗಿಯಾಗಬೇಕು. ಸರ್ಕಾರದ ಕಾರ್ಯಕ್ರಮ ಬೇರೆ ನಡೀತದೆ, ಅದು ಬೇರೆ ವಿಚಾರ. ಆದರೆ ಅದನ್ನ ಟೈಮನ್ನು ನಿಮ್ಗೆ ನಾನು ತಿಳಿಸ್ತೇನೆ. ನೀವೆಲ್ಲ ಬಂದು ಅದರಲ್ಲಿ ನೀವೆಲ್ಲ ಪಾಲ್ಗೊಳ್ಬೇಕು ಅಂತೇಳಿ ತಮ್ಮನ್ನು ನಾನು ಪ್ರಾರ್ಥಿಸಿ, ಇದಾದ ಮೇಲೆ ಕಾಂಗ್ರೆಸ್ ಪಕ್ಷದ ಒಂದು ಕಾರ್ಯಕರ್ತರ ಸಮಾವೇಶ ಮಂಗಳೂರಿನಲ್ಲಿ ನಾವು ಮಾಡ್ತೀವಿ ಅಂತೇಳಿ ಮಂಗಳೂರಿನವರೆಲ್ಲ ಮುಂದಕ್ಕೆ ಬಂದಿದ್ದಾರೆ. 22ನೇ ತಾರೀಕೆ ಡೇಟನ್ನು ಕೊಟ್ಟಿದ್ರು. ಆದರೆ 22ನೇ ತಾರೀಕಿನ ಕಾರ್ಯಕ್ರಮ ಕೋಯಿನ್ಸೈಡ್ ಆಗ್ತಾ ಇದೆ ಬೇಡ ಅನ್ನೋ ದೃಷ್ಟಿಯಿಂದ ಅದನ್ನ ಒಂದು ವಾರ ಮುಂದಕ್ಕೆ ಹಾಕಿದ್ದೇವೆ. ಇವತ್ತು ಸಾಯಂಕಾಲ ನಾನು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರ ಹತ್ರ ನಾನು ಮಾತಾಡಿ ಆ ದಿನಾಂಕವನ್ನು ತಿಳಿಸ್ತೇನೆ. ನಾಯಕರುಗಳು, ಕಾರ್ಯಕರ್ತರೆಲ್ಲ ಆ ಕಾರ್ಯಕ್ರಮಕ್ಕೆ ನಿಮ್ಮದೇ ವ್ಯವಸ್ಥೆ ಮಾಡಿಕೊಂಡು ಬಂದು ತಾವೆಲ್ಲ ಕೂಡ ಪಾಲ್ಗೊಳ್ಳಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನನ್ನ ಬಿಜೆಪಿಯ ಅಸ್ಸಾಂನ ಮುಖ್ಯಮಂತ್ರಿ ಆದಿಯಾಗಿ ಅಲ್ಲಿ ಎಲ್ಲ ಗೂಂಡಾಗಳಿಗೆ ಹೇಳಲಿಕ್ಕೆ ಬಯಸ್ತೇನೆ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಮ್ಮ ಹೆದರಿಕೆ, ನಿಮ್ಮ ಗೊಡ್ಡ ಬೆದರಿಕೆಗೆ, ನಿಮ್ಮ ಜೈಲಿಗೆ, ನಿಮ್ಮ ಬೈಲಿಗೆ, ನಿಮ್ಮ ಕೇಸ್ಗಳಿಗೆ ಯಾವುದಕ್ಕೂ ಕೂಡ ಕಾಂಗ್ರೆಸ್ಸಿಗರು ಎದುರುದಿಲ್ಲ. ನಾವು ಒಗ್ಗಟ್ಟಿಂದ ಹೋರಾಟವನ್ನು ಮಾಡಿ ರಾಜೀವ್ ಗಾಂಧಿಯವರ ರಾಹುಲ್ ಗಾಂಧಿಯವರ ಚಿಂತನೆ ಏನಿತ್ತು ಅದಕ್ಕೆ ನಾವು ಹೋರಾಟಕ್ಕೆ ನಾವು ಎಂದು ನಿರಂತರವಾಗಿ ಈ ಜೋಡೋ ಜೋಡೋ ಭಾರತ್ ಜೋಡೋ, ಜೋಡೋ ಜೋಡೋ ಭಾರತ್ ಜೋಡೋದ ನ್ಯಾಯ ಯಾತ್ರೆಗೆ ನಾವೆಲ್ಲ ಇಡೀ ರಾಜ್ಯದಲ್ಲಿ ಬೆಂಬಲವಾಗಿ ನಿಂತ್ಕೊಳ್ತೇವೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೆ ನಾನು ಹೇಳ್ತಾ ಇದ್ದೀನಿ, ರಾಜಕಾರಣದಲ್ಲಿ ಧರ್ಮ ಇರಬೇಕು, ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ಇದನ್ನು ನಾನು ಬೇರೆ ಬೇರೆ ಸಂದರ್ಭದಲ್ಲಿ ನಾನು ಹೋಗುವುದಿಲ್ಲ. ನಾವು ನಮ್ಮ ಸರ್ಕಾರದಲ್ಲಿ ಧಾರ್ಮಿಕ ದತ್ತಿ ಇಲಾಖೆ ಇಲ್ವೋ, ಮೈನಾರಿಟಿ ಡೆವಲಪ್ಮೆಂಟ್ ಇಲ್ವೋ, ಹಜ್ ಸಮಿತಿಗಳಿಲ್ವೋ? ಎಲ್ಲ ಧರ್ಮಕ್ಕೂ ನಾವು ಸಂವಿಧಾನದ ವಿರುದ್ಧ ಪರವಾಗಿ ನಾವು ನಿಂತ್ಕೊಂಡು, ಸಂವಿಧಾನದ ಪರವಾಗಿ ನಾವು ನಿಂತ್ಕೊಂಡು ನಾವು ಎಲ್ಲರಿಗೂ ಕೂಡ ಸಮಾನತೆ, ಸರ್ವರಿಗೂ ಸಮಪಾಡು ಅಂತ ಹೇಳಿ ಎಲ್ಲರೂ ಕೂಡ ನ್ಯಾಯದಿಂದ ಅವರವರ ವಿಚಾರದಲ್ಲಿ ಅವರ ನಂಬಿಕೆ ಮೇಲೆ ನೀವು ಕೆಲಸವನ್ನು ಮಾಡ್ಕೊಂಡು ಹೋಗು ಅಂತ ಹೇಳಿ ನಾವು ಅವಕಾಶವನ್ನು ಕೊಟ್ಟಿದ್ದೇವೆ. ನಿಮ್ಮ ಕೈಲಾಗಲಿಲ್ಲ ಅಂದ್ರೆ ಮುಚ್ಚಿಬಿಡಿ ಅದನ್ನ. ನಿಮ್ಗೆ ಅಧಿಕಾರ ಇತ್ತಲ್ಲ, ಯಾಕೆ ಮಾಡೋಕ್ಕಾಗಲಿಲ್ಲ? ಈಗ ಅಧಿಕಾರ ಹೋದ್ಮೇಲೆ ಪಾಪ ಏನು ಸಂಕಟ, ನಮ್ಗೆ ಸಿಕ್ಕಿಲ್ವಲ್ಲ ಈ ಚಾನ್ಸು, ನಮ್ಗೆ ಸಿಕ್ಕಿಲ್ವಲ್ಲ ಚಾನ್ಸು ಅಂತ ಕೈನ ಇಸಿಕೊಂಡು ಪ್ರಯತ್ನ ಮಾಡ್ತಾರೆ. ನಾನು ಕಾರ್ಯಕರ್ತರಿಗೆ ಹೇಳೋದಿಷ್ಟೇ, ಈಗ ನೆಕ್ಸ್ಟ್ ಮೇಗೆ, ಮಾರ್ಚ್ಗೆ, ಏಪ್ರಿಲ್ ಎಲೆಕ್ಷನ್.
ನಾನಿನ್ನು ಮುಂದಕ್ಕೆ ನಾನು ಯಾರು ನನ್ನ ಮನೆಗೆ ನೋಡಕ್ಕೆ ಬರಬೇಡಿ. ನನ್ನ ಮನೆ ಕ್ಲೋಸ್ ಮಾಡಿದ್ದೇನೆ, ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ. ನಾಳೆ ಏನಿದ್ರು ಕಾಂಗ್ರೆಸ್ ಕಚೇರಿಲಿ ನೋಡಬೇಕು, ಇಲ್ಲ ಅಂದ್ರೆ ಕ್ವಾರ್ಟರ್ಸ್ ನೋಡ್ಬೇಕು. ಬಂದು ನಾನು ರಾತ್ರಿ 11 ಗಂಟೆ 12 ಗಂಟೆ 2 ಗಂಟೆ ಅವರೆಲ್ಲ ಬಂದು ಕಾಯ್ಕೊಂಡು ನನಗೆ ತೊಂದರೆ ಕೊಡಕ್ಕೆ ಹೋಗಬೇಡಿ. ಆರೋಗ್ಯ ಕಾಂಗ್ರೆಸ್ ಪಕ್ಷದ ಕೆಲಸ, ಸರ್ಕಾರದ ಕೆಲಸ ಆಮೇಲೆ ಮಾಡೋಣ. ಫಸ್ಟ್ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿದೆ. ನನಗೆ ಬಂದು ಯಾರು 10:15 ಗಂಟೆ ಮೇಲೆ ನಾನು ಬಂದು ನನ್ನ ಕ್ವಾರ್ಟರ್ಸ್ ಏರಿದೆ ಅಲ್ಲಿ ಭೇಟಿ ಮಾಡಿ, ಇಲ್ಲಾಂದ್ರೆ ಕಾಂಗ್ರೆಸ್ ಕಚೇರಿ. ಅದು ಬಿಟ್ಟು ಬೇರೆ ಇನ್ನೇನು ಕೆಲಸ ಇಲ್ಲ. ನೀವು ನಾವೆಲ್ಲ ಸೇರಿ ಬೆಂಗಳೂರು ನಗರದಲ್ಲಿ ನಿಮ್ಮ ಏನು 4 ಸೀಟ್ ಇದೆ, ಆ 4 ಸೀಟನ್ನು ಕೂಡ ಪ್ರತಿ ಬೂತ್ನಲ್ಲೂ ಕೂಡ ಕಾರ್ಯಕರ್ತರು BLಗಳನ್ನ ಅಪಾಯಿಂಟ್ ಮಾಡಿ ಪ್ರತಿಯೊಂದು ಬೂತಲ್ಲೂ ಮನೆಗೆ ಹೋಗಿ ವೋಟರ್ ಲಿಸ್ಟ್ ಅಲ್ಲಿ ಆಗ್ತಾರಂತ ಹೆಚ್ಚು ಕಮ್ಮಿ ಇವತ್ತು ಬಂದಿದೆ. ನಿಮಗೆ ಸುಮಾರು ಲಕ್ಷಾಂತರ ವೋಟ್ ಜಾಸ್ತಿ ಆಗಿದೆ. ಅದು ಸರಿ ಇದೆಯೋ ಇಲ್ಲೋ ನಾನು ಕೂಡ ಅಧಿಕಾರಿಗಳಿಗೆ ಏನು ಸಂದೇಶ ಕೊಡಬೇಕು ಕೊಟ್ಟಿದ್ದೇನೆ. ಆದರೆ ನೀವು ಬಹಳ ಜಾಗೃತರಾಗಿ ನಿಮ್ಮ ವಿಚಾರದಲ್ಲಿ ಬೇಕಾದಷ್ಟು ದೊಡ್ಡ ಮೊದಲು ಹೋದ ಎಲೆಕ್ಷನ್ ಅಲ್ಲಿ ಒಂದು ದೊಡ್ಡ ಚಲಮೆ ಅಂತ ತಿಳ್ಕೊಂಡು ಎಲ್ಲ ನಡೆಸಿದ್ರಲ್ಲ, ಅವೆಲ್ಲ ಹಂಗೆ ಹುಷಾರಾಗಿರಿ. ಮುಂದಕ್ಕೆ ಎಲೆಕ್ಷನ್ನು ಫಸ್ಟ್ ಎಲೆಕ್ಷನ್ನು ಈ ಒಂದು ಎಲೆಕ್ಷನ್ ಆದ ತಕ್ಷಣ ಕಾರ್ಪೊರೇಷನ್ ಎಲೆಕ್ಷನ್ ನಡೀತದೆ. 1 ತಿಂಗಳು 2 ತಿಂಗಳಲ್ಲಿ ನಡೀತದೆ. ರಿಸರ್ವೇಷನ್ ಮತ್ತೊಂದೆಲ್ಲ ಆಗ್ತದೆ. ನೀವೆಲ್ಲ ಇದಕ್ಕೆ ಸಜ್ಜಾಗಬೇಕು. 225 ವಾರ್ಡನ್ನ ನಾವು ಮಾಡಿದ್ದೇವೆ. 25 ವಾರ್ಡನ್ನ ನಿಮ್ಮ ಸಂಘಟನೆ ನೋಡಿಬಿಟ್ಟು ಯಾರ್ಯಾರಿಗೆ ನಾವು ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಮಾಡ್ತೇವೆ. ನಿಮ್ಮನ್ನ ಶಕ್ತಿಶಾಲಿಯಾಗಿ ಬೆಳೆಸಬೇಕು, ಅದು ನಮ್ಮ ಕರ್ತವ್ಯ. ಆ ಕೆಲಸ ಮಾಡ್ತೇವೆ. ಈಗ ಜೊತೆಗೆ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿ, ಟೀಚರ್ ಕಾನ್ಸ್ಟಿಟ್ಯೂನ್ಸಿ ಎಲೆಕ್ಷನ್ ಇದೆ. ಪುಟ್ಟಣ್ಣನವ್ರನ್ನ ಕ್ಯಾಂಡಿಡೇಟ್ ಆಗಿ ಘೋಷಣೆ ಮಾಡಿದ್ದೇವೆ. ನೀವು ಎಲ್ಲಾ ಸಂಸ್ಥೆಗಳನ್ನ ಭೇಟಿ ಮಾಡಿಕೊಂಡು ನಿಮ್ಮ ಏರಿಯಾದಲ್ಲಿರುವಂತಹ ಸಂಘ ಸಂಸ್ಥೆಗಳನ್ನ ಟೀಚರ್ಸ್ನ ಭೇಟಿ ಮಾಡಿ ಅವರಿಗೆ ಶಕ್ತಿ ಕೊಡಬೇಕು. ಜನತಾದಳ ಬಿಜೆಪಿ ಇಬ್ರು ಸೇರಿ ಸಿಂಗಲ್ ಕ್ಯಾಂಡಿಡೇಟ್ ಮಾಡ್ಕೊಳ್ಳಿ, ಏನು ಬೇಕಾದ್ರೂ ಮಾಡ್ಕೊಳ್ಳಿ, ನಮ್ಗದು ಮುಖ್ಯ ಅಲ್ಲ. ಆ ಎಲೆಕ್ಷನ್ ಅನ್ನು ಬಹಳ ಜಾಗೃತಿಯಾಗಿ ನೀವೆಲ್ಲ ಟೀಚರ್ಸ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಂಗ್ರೆಸ್ ಅಭ್ಯರ್ಥಿ ಗೆಲ್ಲುವ ರೀತಿಯಲ್ಲಿ ತಾವೆಲ್ಲ ಸೇರಿ ಕೆಲಸವನ್ನು ತಾವೆಲ್ಲ ಮಾಡಬೇಕು. ಇದಕ್ಕೆ ನಾನು ಅವರಿಗೆಲ್ಲ ಜವಾಬ್ದಾರಿಯನ್ನು ನಿಮ್ಮ ಬ್ಲಾಕ್ ಅವರಿಗೆ, ಶಾಸಕರುಗಳಿಗೆ, ಜಿಲ್ಲಾ ಕಾಂಗ್ರೆಸ್ ಅವರಿಗೆ ಈ ಜವಾಬ್ದಾರಿಯನ್ನು ನಾನು ವಹಿಸ್ತಾ ಇದ್ದೇನೆ. ಇದು ನಿಮ್ಮ ಎಲೆಕ್ಷನ್ನು, ಇದು ದಯವಿಟ್ಟು ತಾವು ಸಹಾಯ ಮಾಡಿ. ಮಿಕ್ಕಿದ್ದು ಅಧಿಕಾರ ಅವ್ರು ಕೊಡ್ತಾವ್ರೆ, ಇವ್ರು ಕೊಡ್ತಾವ್ರೆ, ನಮ್ಗೆ ಕೊಡ್ತಾವ್ರೆ, ಏನು ತಲೆಕೇನು ಕೆಡಿಸ್ಕೋಬೇಕಾಗಿಲ್ಲ. ನಿಮ್ಗೆಲ್ಲರೂ ಕೂಡ ಕಾರ್ಯಕರ್ತಕ್ಕೆ ಶಕ್ತಿ ತುಂಬಬೇಕು ಅಂತೇಳಿ ಈ ಒಂದು ನಮ್ಮ 5 ಗ್ಯಾರಂಟಿಗಳನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ 15 ಜನನ ಸದಸ್ಯರನ್ನು ಮಾಡಿ, ಜಿಲ್ಲಾ ಮಟ್ಟದಲ್ಲಿ 21 ಜನನ ಸದಸ್ಯರು ಮಾಡಿ, ರಾಜ್ಯ ಮಟ್ಟದಲ್ಲಿ ಸದಸ್ಯರು ಮಾಡಿ, ಅವ್ರಿಗೊಂದು ಕಚೇರಿಗಳನ್ನು ಕೊಟ್ಟು ಅವರಿಗೆ ಗೌರವ ರೀತಿಯಲ್ಲಿ ನಡೆಸಿಕೊಂಡು ಈ ಮನೆಗೆ ಈ ಗ್ಯಾರಂಟಿನ ತಲುಪಿದೆಯೋ ಇಲ್ಲೋ ಅಂತ ಹೇಳಿ ನೋಡ್ಲಿಕ್ಕೆ ನಾನೀಗಾಗಲೇ ಜಿಲ್ಲೆ ನಗರದಲ್ಲಿ ಅನೇಕ ಕಡೆ ಎಲ್ಲ ಪ್ರವಾಸವನ್ನು ಮಾಡಿದ್ದೇನೆ. ಮನೆ ಬಾಗಿಲಿಗೆ ಸರ್ಕಾರವನ್ನು ತೆಗೆದುಕೊಂಡು ಹೋಗಿ ಜನರ ಕಷ್ಟವನ್ನು ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇನ್ನು ಕೆಲವು ಇದೆ, ಕೆಲವನ್ನ ಪ್ರಾರಂಭ ಮಾಡ್ತೀನಿ. ಎಲೆಕ್ಷನ್ ಕಮಿಷನ್ ಕೆಲವು ಇತ್ತು, ಈಗ ಕ್ಲಾರಿಫಿಕೇಶನ್ ಆಗಿದೆ. ಅದನ್ನ ಮಿಕ್ಕಿದ್ದನ್ನು ಮುಂದುವರಿಸ್ತೇನೆ. ಎಲ್ಲೆಲ್ಲಾಗಿಲ್ಲ ನಿಂತ್ಕೊಂಡು ಎಲ್ಲರ ಸಮಸ್ಯೆ ಕೂಡ ಬಗೆಹರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನೀವೆಲ್ಲ ಇದಕ್ಕೆ ಸಹಕಾರ ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ವಂದಿಸಿ ಶುಭ ಹಾರೈಸಿ ಈ ಒಂದು ಬೃಹತ್ ಪ್ರತಿಭಟನೆಯಲ್ಲಿ ಕೇವಲ ಕೆಲವು ಗಂಟೆಗಳಲ್ಲಿ ಇಷ್ಟು ಬಂದು ತಾವೆಲ್ಲ ಸೇರಿ ಒಂದು ಶಕ್ತಿಯನ್ನು ತುಂಬಿದ್ದೀರಿ. ನಿಮ್ಮೆಲ್ಲರೂ ಕೂಡ 1 ಕೋಟಿ ನಮಸ್ಕಾರಗಳು. ಈ ಸಂದೇಶ ಇಡೀ ದೇಶಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟಂಗಾಗಿದೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ.